नालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। जय गुरुदेव, जय ಶ್ರೀರಾಮ್. ನಾವು ಭಗವದ್ಗೀತೆ ಉಪನ್ಯಾಸಗಳನ್ನ ನೋಡ್ತಾ ಇದ್ದೀವಿ. ಭಗವದ್ಗೀತೆ ಉಪನ್ಯಾಸಗಳಲ್ಲಿ 10ನೇ ಚಾಪ್ಟರ್, ಅಫ್ಕೋರ್ಸ್ 2ನೇ ಅಧ್ಯಾಯವೇ. ಇದು 22ನೇ ಮಂತ್ರದಿಂದ ಶ್ಲೋಕದಿಂದ ಹಿಡಿದು 28ರವರೆಗೂ ನಾವು ಇವಾಗ ಏನು ಮಾಡಬೇಕು ಅಂತಿದ್ದೀವೋ ಅದು ತೋರಿಸುತ್ತಾ ಬರುತ್ತೆ. ಆತ್ಮಜ್ಞಾನದ ಉಪಸಂಹಾರ. ಆತ್ಮನು ನಮ್ಮ ನಿಜವಾದ ಸ್ವರೂಪನು. ಬರೀ ನನ್ನ ಸ್ವರೂಪ ಮಾತ್ರ ಅಲ್ಲ, ಚರ ಅಚರ ಪ್ರಪಂಚದಲ್ಲಿ ಯಾವ್ಯಾವ್ದಿದೆಯೋ ಎಲ್ಲದಕ್ಕೂ ಅವನೇ ಆತ್ಮನು. ಅಂದರೆ ನಾನೇ ಅಲ್ಲಿ ತೋರ್ಕೊತಾ ಇರೋದು ಅನ್ನೋದು ಅದು ಗೊತ್ತಾಯ್ತು. ಸೊ ಆ ಪರಮಾತ್ಮ ಸತ್ಯನು, ಅವನು ಯಾವತ್ತೂ ಸತ್ಯವಾಗಿರೋನು. ಅವನು ಇಲ್ದಂಗೆ ಆಗೋದಿಲ್ಲ, ಬದಲಾವಣೆ ಆಗೋದಿಲ್ಲ, ಮಾರ್ಪಡೋದಿಲ್ಲ. ಅವನು ಯಾವತ್ತೂ ವಿಷಯೀ ಆಗಿರ್ತಾನೆ. ಎಲ್ಲ ನೋಡಿದ್ವಿ, ಅವನಲ್ಲಿ ಯಾವ ವಿಕಾರಗಳು ಇಲ್ಲ. ಭಗವಂತನು ಹೇಳಕ್ ಹೋಗಿರೋದು ಆತ್ಮನು ಕರ್ಮವನ್ನು ಮಾಡುವವನು, ಅದರ ಫಲವನ್ನು ಅನುಭವಿಸುವವನು ಅಂತ ಜನ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಆತ್ಮನು ಕೆಲಸ ಮಾಡ್ತಾನೆ, ಏನಾದರೂ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಆತ್ಮನಲ್ಲಿ ಇರುತ್ತಾ? ನಮ್ಮ ಅನುಭವದಲ್ಲೇ ನೋಡ್ಕೊಳ್ಳಿ. ನಿದ್ದೆಯಲ್ಲಿದ್ದಾಗ ನಾವು ಏನಾದರೂ ಮಾಡ್ತೀವ? ಅಲ್ಲೇನಾದರೂ ಮಾಡೋದಕ್ಕೆ ತಗೊಂಡೋಗ್ತೀವ? ನಾವು ಪುಸ್ತಕ ಓದೋದಕ್ಕೆ ತಗೊಂಡೋಗ್ತೀವ? ಲೆಕ್ಕದ ಪುಸ್ತಕ ತೊಗೊಂಡೋಗ್ತೀವ? ಅಲ್ಲೇ ಅಕೌಂಟ್ ಬರೆಯೋಣ ಅಂಥೇಳಿ ದುಡ್ಡು ಎಣಿಸಕ್ಕೆ ತೊಗೊಂಡೋಗ್ತೀವ? ಏನು ತೊಗೊಂಡು ಹೋಗಲ್ಲ. ಅಲ್ಲಿ ಜ್ಞಾತೃತ್ವ ಇಲ್ಲ. ಅಂದರೆ ಪ್ರಪಂಚದಲ್ಲಿರೋ ಈ ಜ್ಞಾತೃತ್ವ ಇಲ್ಲ, ವ್ಯವಹಾರದಲ್ಲಿರೋದು. ಯಾವಾಗ ಜ್ಞಾತೃತ್ವ ಇಲ್ಲವೋ ಕರ್ತೃತ್ವ ಯಾತಿಗೆ ಬರಬೇಕು? ಕರ್ತೃತ್ವ ಇಲ್ಲದೆ ಇದ್ಮೇಲೆ ಭೋಕ್ತೃತ್ವದ ಪ್ರಶ್ನೆ ಎಲ್ಲಿದೆ? ಇವೆಲ್ಲ ಎಲ್ಲಿ ಬರುತ್ತೆ ಅಂದರೆ ಅವಿದ್ಯಾ, ಕಾಮ, ಕರ್ಮ. ಕರ್ಮ ಎಲ್ಲಿರುತ್ತೆ? ಕಾಮದಿಂದ. ಕಾಮ ಯಾಕೆ ಬರುತ್ತೆ? ಅವಿದ್ಯೆಯಿಂದ. ಯಾವಾಗ ಅವಿದ್ಯೆ ಇಲ್ವೋ ಜ್ಞಾನವೇ. ಗಾಢನಿದ್ರೆಯಲ್ಲಿ ಏನಾಗಿರ್ತೀವಿ? ಜ್ಞಾನ ಸ್ವರೂಪಿಗಳಾಗಿರ್ತೀವಿ. ಅಲ್ಲಿ ಜ್ಞಾನವೇ ಇರೋದು. ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಕಾಮ ಇಲ್ಲ. ಎಲ್ಲಿ ಕಾಮವಿಲ್ವೋ ಅಲ್ಲಿ ಕರ್ಮ ಇಲ್ಲ. ಎಲ್ಲಿ ಕರ್ಮ ಇಲ್ವೋ ಅಲ್ಲಿ ಕ್ರಿಯೆ ಇಲ್ಲ. ಸಾಧ್ಯ ಸಾಧನ, ಇದು ಮಾಡಿ ಇದು ಪಡಿಬೇಕು, ಸುಖವನ್ನು ಪಡ್ಕೋಬೇಕು, ದುಃಖವನ್ನು ದೂರ ಮಾಡಬೇಕು ಅನ್ನೋ ಪ್ರಶ್ನೆನೇ ಇಲ್ಲ. ಯಾಕೆ? ಅಲ್ಲಿ ಆನಂದದ ಸ್ವರೂಪದ ಗಣಿಲಿರ್ತೀನಿ. ಮತ್ತಿನ್ನು ಕರ್ಮದ ಪ್ರಶ್ನೆ ಏನು ಬಂತು? ಕೆಲವು ಜನಗಳು ಅದನ್ನು ತಪ್ಪಾಗಿ ತಿಳ್ಕೊತಾರೆ. ಇಲ್ಲ, ನಮ್ಮ ಅನುಭವ ನೋಡ್ಕೋಬೇಕು. ಎಷ್ಟು ಸುಲಭವಾಗಿದೆ ನೋಡ್ರಿ. ನಮ್ಮ ಅನುಭವ ನೋಡಿಕೊಂಡ್ರೆ ನಮಗಿದರಲ್ಲಿ ಏನು ಸಂಶಯ ಇದೆ? ಆದರೆ ದೃಶ್ಯ ಪ್ರಪಂಚದಲ್ಲಿ ನಾವು ಇಷ್ಟೆಲ್ಲ ಇರುತ್ತೆ. ಇದು ಕೂಡ ಅವಿದ್ಯೆ ದೃಷ್ಟಿಯಿಂದ. ಸರಿಯಾಗಿ ಇಲ್ಲೇ ನೋಡಿ, ಏನೂ ಇರೋದಿಲ್ಲ ಇಲ್ಲಿ. ಆದರೆ ನಾವು ನಮ್ಮ ಮೇಲೆ ಹಾಕ್ಕೊಂತೀವಿ ಅಷ್ಟೇ. ಇವೆಲ್ಲ ನಮಗೆಲ್ಲ ನೋಡಿದ್ವಿ ನಿನ್ನೆ ಹಿಂದೆ ಆ ಅಧ್ಯಾಯಗಳ ಇದೇ ಅಧ್ಯಾಯದಲ್ಲಿ ನಿನ್ನೆ ಎಲ್ಲ ಪೂರ್ತಿ ಚೆನ್ನಾಗಿ ಅದನ್ನು ಮೇಲ್ಕ ಹಾಕಿದ್ವಿ. ಇಲ್ಲಿ ಕರ್ಮ ಅಂತಂದ್ರೆ ಏನು? ಕಾಯ ವಾಚ ಮನಸ ನೀವೇನಾದರೂ ಮಾಡಿ ಕರ್ಮ. ದೇಹದಿಂದ ಮಾಡಿ ಕರ್ಮ, ಮಾತಾಡಿ ಕರ್ಮ. ಈಗ ಕೈ ದೇಹದಿಂದ ಮಾಡೋದಿಲ್ಲ, ಮಾತು ಆಡೋದಿಲ್ಲ, ಮನಸ್ಸಿನಲ್ಲಿ ಯೋಚನೆ ಮಾಡ್ತೀನಿ, ಕರ್ಮ. ಆದ್ದರಿಂದ ಕಾಯ ವಾಚ ಮನಸ್ಸ ನೀವು ಏನು ಮಾಡಿದ್ರು ಅದು ಕರ್ಮಕ್ಕೆ ಬಂದ್ಬಿಡುತ್ತೆ. ಆದ್ದರಿಂದ ಕರ್ಮದಲ್ಲಿ ಏನಾಗುತ್ತೆ ಗೊತ್ತಾ? 4 ಆಗುತ್ತೆ ಕರ್ಮದಲ್ಲಿ. ಏನದು?
ಇದು ವ್ಯವಹಾರದಲ್ಲಿ ಹೊಂದುತ್ತೆ, ದೃಶ್ಯ ಪ್ರಪಂಚದಲ್ಲಿ ಹೊಂದುತ್ತೆ. ಏನದು? ಈಗ ನನ್ನ ಹತ್ರ ಏನೂ ಇಲ್ಲಪ್ಪ, ಹೊಸ್ದಾಗಿ ಬೇಕು, ನಾನು ಕರ್ಮ ಮಾಡ್ತೀನಿ, ಪಡಿತೀನಿ. ನಾನು ಡಾಕ್ಟ್ರ್ ಇವಾಗ ಇಲ್ಲ, ನಾನು ಓದ್ತೀನಿ, ಎಲ್ಲ ಮಾಡ್ತೀನಿ, 6 ವರ್ಷ ಕಷ್ಟಪಡ್ತೀನಿ, ಡಿಗ್ರಿ ತಗೊತೀನಿ, ನನ್ನ ಹತ್ರ ಇಲ್ಲದೇ ಇರೋದನ್ನು ಸಂಪಾದನೆ ಮಾಡೋದು, ಇದು ಕರ್ಮದಿಂದ ಆಗೋದು. ಎರಡನೇದು, ಈಗ ಅದರಲ್ಲಿ ಏನೋ ಒಂದು ದೋಷ ಇರುತ್ತೆ, ಆ ದೋಷನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಕರ್ಮ ಮಾಡ್ತೀನಿ. ಎರಡನೇದು, ಕರ್ಮ ಮಾಡಬೇಕಾಗತ್ತೆ, ಮಾಡ್ತೀವಿ. ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಯಾಕೆ? ಏನೋ ತಪ್ಪು ಮಾಡ್ಕೊಂಡ್ಬಿಟ್ಟಿರ್ತೀವಿ, ಆ ತಪ್ಪನ್ನು ಹೋಗ್ಲಾಡಿಸ್ಕೊಳ್ಳೋದಿಕ್ಕೆ ತಪ್ಪು ಕಾಣಿಕೆ ಅಂತ ಏನೋ ಹೇಳ್ತೀವಲ್ಲ, ಅದಕ್ಕೂ ಕರ್ಮ ಮಾಡಬೇಕು. ಮತ್ತೆ ಬದಲಾವಣೆ ಆಗೋದು ಅಂದರೆ, ಹಾಲಿನಿಂದ ನಾನು ಮೊಸರು ಮಾಡ್ತೇನೆ, ಮೊಸರಿನಿಂದ ತುಪ್ಪ ಮಾಡೋದು, ಇವೆಲ್ಲ ಗೊತ್ತಿದೆ ನಿಮಗೆ. ಇವು ಕೂಡ ಬದಲಾವಣೆ ಆಗೋದು. ಈ ಥರನ ಕರ್ಮ ಅಂತ ಅಂದರೆ ಇದು ಅಲ್ಲ. ಸೊ ಕರ್ಮ ಅಂದ್ರೆ ಇದು ಅಲ್ಲ. ಒಟ್ಟಿನಲ್ಲಿ 4 ಅಲ್ಲವೇ ಅಲ್ಲ ಕರ್ಮ. ಏನದು? ಇಲ್ಲದನ್ನು ಹೊಸದಾಗಿ ಪಡೆಯೋದು, ಇನ್ನೊಂದು ಸಂಸ್ಕಾರ ಮಾಡ್ಕೊಳ್ಳೋದು, ಅದರಲ್ಲಿ ಏನೋ ಆಗಿರುತ್ತೆ ಅದನ್ನು ಸಂಸ್ಕಾರ ಮಾಡ್ಕೊಳ್ಳೋದು, ಅದು ಎರಡನೇದು. ಮೂರನೇದು ಏನು? ಇನ್ನೊಂದು ಮೂರನೇದು ಹಾಲು ಮೊಸರಾದಂಗೆ ಏನಂತಾರೆ ಅದಕ್ಕೆ, ಪರಿವರ್ತನೆ ಆಗೋದು, ಅದು ಅಲ್ಲ. ಇಲ್ಲ, ಯಾವುದೋ ಹೊಸದಾಗಿ ಬರೋದು ಅಲ್ಲ, ಯಾವುದೂ ಅಲ್ಲ. ಕರ್ಮದಿಂದ 4 ಸಾಧ್ಯ, ಬಟ್ ಆತ್ಮ ಈ 4ಕ್ಕೂ ಸಿಗೋದಿಲ್ಲ. ಯಾಕೆ? ಸ್ವತಃ ಸಿದ್ಧ, ಅವನು ಮೊದಲೇ ಇದ್ದುಬಿಟ್ಟಿದ್ದಾನೆ. ಅವನಲ್ಲಿ ಏನೋ ಕಲ್ಮಶ ಆಗಿದೆ, ಕಲ್ಮಶ ಅಂತ ತೆಗಿಬೇಕು ಅಲ್ಲ. ಅವನು ಇಲ್ಲ, ಹೊಸದಾಗಿ ಪಡಿಬೇಕು ಅಲ್ಲ. ಹಾಲು ಮೊಸರಾದಂಗೆ ಅವನು ಪರಿವರ್ತನೆ ಮಾಡ್ಕೋಬೇಕು ಅಲ್ಲ. ಹಾಗೆ ಆದ್ದರಿಂದ ಕರ್ಮಕ್ಕಿಷ್ಟೇ ಕೆಲಸ. ಇಲ್ಲಿ ಕರ್ಮದ ಇದೇ ಇಲ್ಲ. ಆದರೆ ನಮ್ಮ ವ್ಯವಹಾರದಲ್ಲಿ, ಲೌಕಿಕ ವೈದಿಕದಲ್ಲಿ ಬೇಕಾಗತ್ತೆ ಕರ್ಮ. ಈಗ ಲೌಕಿಕ, ನಾನು ಆಹಾರಕ್ಕೋಸ್ಕರ, ನನ್ನ ಜೀವನ ಇರೋದಕ್ಕೋಸ್ಕರ, ನನ್ನ ಶರೀರ ಇರೋದಕ್ಕೋಸ್ಕರ ನಾನು ಆಹಾರ ಸಂಪಾದನೆ ಮಾಡಬೇಕು, ತಿನ್ನಬೇಕು, ಜೀರ್ಣ ಮಾಡ್ಕೋಬೇಕು, ಬೇಕಾಗತ್ತೆ. ವಿದ್ಯೆ ಸಂಪಾದನೆ ಮಾಡಬೇಕು, ಇವೆಲ್ಲ ಇರುತ್ತೆ. ಇನ್ನು ವೈದಿಕ, ನಾನು ಸತ್ತರೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿ ಅದಕ್ಕೆ ಕರ್ಮಕಾಂಡದಲ್ಲಿ ಹೇಳಿರೋ ಕೆಲವು ಕರ್ಮಗಳನ್ನ ಮಾಡಬೇಕಾಗಬಹುದು. ಆದರೆ ಪಾರಮಾರ್ಥಿಕ ಅಫ್ಕೋರ್ಸ್ ಸಾಧನೆ ಮಾಡಬೇಕು. ಎಲ್ಲಿ? ಇಲ್ಲೇ ಎಚ್ಚರದಲ್ಲಿ, ದೃಶ್ಯ ಪ್ರಪಂಚದಲ್ಲಿ. ಆದರೆ ಆ ಕರ್ಮ ಆತ್ಮನ ಹೊಸದಾಗಿ ಪಡೆಯೋದಿಕ್ಕಲ್ಲ. ಇದೆಲ್ಲ ನೋಡ್ತೀವಿ. ಆದ್ದರಿಂದ ಕರ್ಮದ್ದು ಆತ್ಮನಲ್ಲಿ ಕರ್ಮ ಇಲ್ಲ, ಅವನು ನಿಷ್ಕ್ರಿಯ. ನಮ್ಮ ಅನುಭವದಿಂದ ಕೂಡ ನಾವು ಕಂಡುಕೊಂಡಿದ್ದೀವಿ. ಆದ್ದರಿಂದ ಸುಖವು ಬರುವುದಕ್ಕೆ ಏನು ಮಾಡಲಿ, ದುಃಖ ತೊಲಗಿಸ್ಕೊಳ್ಳೋಕೆ ಏನು ಮಾಡಲಿ? ನಾವು ಗೊತ್ತು, ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಕರ್ಮ ಮಾಡಬೇಕು. ಹಾವು ಅಂದರೆ ಅಲ್ಲಿಂದ ದುಃಖ ತಪ್ಪಿಸ್ಕೊಳ್ಳೋದಕ್ಕೆ ಓಡೋಗ್ಬೇಕು. ಬೆಳ್ಳಿ ಅಂತಂದಿದ ತಕ್ಷಣ ಅದನ್ನು ತಗೊಳ್ಳೋದಕ್ಕೆ ಅಲ್ಲಿಗೆ ಓಡೋಗ್ಬೇಕು. ಎರಡಕ್ಕೂ ಕ್ರಿಯೆ ಬೇಕು. ಮತ್ತಿದು ಯಾತಕ್ಕೆ ಅಂತ ನೋಡಿದ್ವಿ, ಕಾಮದ ಹಿಂದಿಗೆ ಅಜ್ಞಾನ, ಇದ್ದದ್ದನ್ನಿದ್ದಾಗ ನೋಡಲಿಲ್ಲ. ಯಾವಾಗ ನಾನು ಕರ್ಮ ಮಾಡಿದ್ನೋ ಅಲ್ಲಿ ನನ್ನ ಕೈಯಲ್ಲಿ ಪಾಪ ಪುಣ್ಯ ಆಗಿಬಿಡುತ್ತೆ. ಪಾಪ ಪುಣ್ಯ ಆಯಿತು ಅಂತಂದರೆ ಅದು ಧರ್ಮ ಅಧರ್ಮ, ಅದಕ್ಕೆ ತಕ್ಕಂತೆ ನನಗೆ ಈ ಜನ್ಮದಲ್ಲೋ ಸತ್ತ ಮೇಲೋ ಸ್ವರ್ಗ ನರಕ. ನೋಡ್ರಿ, ಒಂದಕ್ಕೊಂದು ಇಂಟರ್ ಕನೆಕ್ಷನ್. ಸೊ ಜನ್ಮ ಹೀಗೆ ಸೈಕಲ್ ತಿರುಗ್ತಾ ಇರುತ್ತೆ. ಆದರೆ ಈ ಸೈಕಲ್ನ ಒಂದು ಅರ್ಥದಲ್ಲಿ ನಾವು ತಪ್ಪಿಸ್ಬೋದು. ಹೇಗೆ? ಯಾರಿಗಾದ್ರೂ ಆನ್ಸರ್ ಗೊತ್ತಾ? ಈ ಪಾಪ ಪುಣ್ಯಗಳು ಇಲ್ಲದೆ ಇರೋಂಗೆ ಈಗಲೇ ಮಾಡ್ಕೋಬಹುದು. ನಾವು ಮುಕ್ತರಾಗೋವರೆಗೂ ಕಾಯ್ಕೋಬೇಡಿ. ಹೇಗೆ? ಯಾರಿಗಾದ್ರೂ? ಅವಿದ್ಯೆ ಹೋಗ್ಲಾಡ್ಸ್ಕೊಳ್ಳೋದು. ಮೋಕ್ಷ ಕೊನೆಗೆ ನೋಡೋಣ. ಮೋಕ್ಷದವರೆಗೂ ನಾವು ಕಾಯ್ಕೊಳಕ್ಕಾಗಲ್ಲ. ಈಗಲೇ ನನಗೆ ಕರ್ಮ ಫಲ ಕೊಡಬಾರ್ದು. ಆ ಥರದ್ದೇನೋ ಸೊಲ್ಯೂಷನ್ ಉಂಟಾ? ಕರ್ಮದಿಂದ ನನಗೇನು ಆಗಬಾರ್ದು, ಸ್ವರ್ಗ ನರಕ ಪ್ರಶ್ನೆನೇ ಇರಬಾರ್ದು ನನಗೆ. ಪಾಪ ಪುಣ್ಯ ಕರೆಕ್ಟ್.
ಕರ್ಮಯೋಗದಿಂದ ಮಾಡಿ. ಕರೆಕ್ಟ್, ಕರ್ಮಯೋಗದಿಂದ. ಕರೆಕ್ಟ್ ಕಲ್ಪನಾ ಅವರು. ನೋಡ್ರಿ, ಕರ್ಮಯೋಗ ಮಾಡ್ರಿ, ನೋಡ್ರಿ, ತೋರಿಸ್ರಿ ನನಗೆ ಪಾಪ ಪುಣ್ಯ ತೋರಿಸ್ರಿ, ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದು ಸಾಧ್ಯ. ಯಾವಾಗ ಮಾಡೋದು? ಮುಕ್ತರಾಗಕ್ಕೆ ಮೊದಲು. ಅದನ್ನೇ ಕೃಷ್ಣ ಭಗವಂತ ಅರ್ಜುನನಿಗೆ 2ನೇ ಅಧ್ಯಾಯದಲ್ಲಿ ಶುರು ಮಾಡಿದ್ದು. ಅದನ್ನೇ ನಾವಿವಾಗ ನೋಡ್ತಾ ಇರೋದು. 2ನೇ ಅಧ್ಯಾಯದಲ್ಲಿ ಶೋಕ ಮೋಹಗಳು. ಸೊ ಅಲ್ಲಿ ಅವನಿಗೆ ದುಃಖ ಶುರುವಾಯಿತು ಶೋಕ ಮೋಹಗಳಿಂದ. ಸೊ 2ನೇ ಅಧ್ಯಾಯದಲ್ಲಿ ಸಾಂಖ್ಯ ಯೋಗವನ್ನು ಹೇಳಿದ್ರು. ಸಾಂಖ್ಯ ಯೋಗ ಅಂದರೆ ಕಪಿಲ ಸಾಂಖ್ಯ ಅಲ್ಲ, ಜ್ಞಾನವನ್ನೇ ಹೇಳಿದ್ರು. ಆತ್ಮನ ಕೊಲ್ಲಕ್ಕಾಗಲ್ಲ, ಹಿಂಗೆಲ್ಲ ಗೊತ್ತದು. ಅರ್ಜುನ ತತ್ವದಲ್ಲಿ ನಿಲ್ಲಕ್ಕಾಗಲಿಲ್ಲ. ಯಾಕೆ ಗೊತ್ತಾ? ಇನ್ನೂ ಆ ಕೆಪಾಸಿಟಿ ಇಲ್ಲ. ಶ್ರವಣದಿಂದ ಮುಕ್ತನಾಗೋದು ಕೆಪಾಸಿಟಿ ಇಲ್ಲ. ಅದಕ್ಕೋಸ್ಕರ ಭಗವಂತ ತಟ್ಟಂತಲ್ಲಿ ನಿಲ್ಲಿಸಿ ಕರ್ಮಯೋಗವನ್ನು ಶುರು ಮಾಡ್ದ. ಇನ್ನು ಮುಕ್ತನಾಗಿಲ್ಲ. ಕರ್ಮಯೋಗ ಮಾಡೋದ್ರಿಂದ ಏನಾಗುತ್ತೆ? 4 ಸೇರಿಸಿ ಮಾಡೋದು ನಮಗೆ ಗೊತ್ತು. ಅವುಗಳನ್ನ ಮಾಡಿಬಿಟ್ರೆ ನಿಮಗೆ ಕರ್ಮದ ಫಲನೇ ಅಂಟೋದಿಲ್ಲ. ಕರ್ಮ ಅಂಟಬೇಕಾದ್ರೆ ಫಲ ನಾನು ಸೇರಿಸ್ಕೊಂಡು ಮಾಡಬೇಕು, ಫಲಾಪೇಕ್ಷೆ ಇಟ್ಕೋಬೇಕು. 2 ಬಿಟ್ರಿ ಇನ್ನೇನು ಮಾಡ್ಬೇಕು ನಮ್ಮನ್ನು? ಅದು ಈ ಸೈಕಲ್ಗೆ ಸಿಕ್ಕಾಕ್ಸಲ್ಲ. ಈ ಸೈಕಲಿಂದ ಈಗಲೇ ತಪ್ಪಿಸ್ಕೊಂಡ್ಬಿಡ್ಬೋದು. ಆದರೆ ನನಗೆ ಇನ್ನೊಂದು ಬೆನಿಫಿಟ್ ಇದೆ. ಸೈಕಲಿಂದ ತಪ್ಪಿಸ್ಕೊಳ್ಳೋದು ದೊಡ್ಡದಲ್ಲ, ಪರ್ಮನೆಂಟಾಗಿ ತಪ್ಪಿಸ್ಕೋಬೇಕು. ಮತ್ತು ಕರ್ಮಯೋಗದಿಂದ ಹೇಗಾಗುತ್ತೆ ಪ್ರಶ್ನೆ? ಕರ್ಮಯೋಗದಿಂದ ಹೇಗೆ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆಗುತ್ತೆ. ಇಲ್ಲಿ ಡಬಲ್ ಬೆನಿಫಿಟ್. 1 ಕಲ್ಲು ಹೊಡೆದು 2 ಹಣ್ಣು ಉದುರಿಸ್ಕೊಳ್ಳೋದು. ಹೇಗೆ? ಕರ್ಮಯೋಗದಲ್ಲಿ 1 ಕಲ್ಲು ಹೊಡಿತೀನಿ, 2 ಹಣ್ಣು ಉದುರುತ್ತೆ. ಮೊದಲು ಅರ್ಜುನ ಅನ್ಕೊಂಡಂಗೆ ಕೆಲಸ ಮಾಡಿದ್ದಿದ್ರೆ 1 ಹಣ್ಣು ಉದುರ್ತಾ ಇದ್ದಿದ್ದು. ಈಗ 2 ಹಣ್ಣು ಉದುರುತ್ತೆ. 2 ಹಣ್ಣು ಬೆಟ್ರ, 1 ಹಣ್ಣು ಉದುರೋದು ಬೆಟ್ರ? ನೀವೇ ಯೋಚನೆ ಮಾಡ್ಕೊಳ್ರಿ. ಹೇಗೆ 2 ಹಣ್ಣು ಹೀಗೆ ಉದುರುತ್ತೆ? ಹೇಗೆ? ಕರ್ಮಯೋಗದಿಂದ. ಪುತ್ರ ಬೇಕು, ಯಾರಾದರೂ ಹೇಳಂಗಿದ್ರೆ. ಚಕ್ರದಿಂದ ಬಿಡುಗಡೆ ಒಂದು, ಸಂಸಾರ ಚಕ್ರದಿಂದ ಬಿಡುಗಡೆ ಒಂದು, ಸುದ್ದಿ. 2 ಒಂದೇ. 2 ಒಂದೇ ಆಯ್ತು. ನೀವೆರಡು ಏನು ಹೇಳಿದ್ರು ಅದು ಏನು ಹೇಳ್ಬೋದು ನಾವು ಅದನ್ನು? ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೇನೆ. ಏನಂತಾಗುತ್ತೆ? ಅಂತಃಕರಣ ಶುದ್ಧಿ ಸಾಕು. 1. ಇನ್ನೊಂದು ಬೆನಿಫಿಟ್ ಏನೋ? ಇಲ್ಲಿ ಚೆನ್ನಾಗಿರ್ತೀವಿ, ವ್ಯವಹಾರದಲ್ಲೂ ಚೆನ್ನಾಗಿರ್ತೀವಿ, ಸುಖವಾಗಿರ್ತೀವಿ. ಈಗ ಅವನ ಅರ್ಜುನ ಅನ್ಕೊಂಡು ಏನು ಮಾಡಬೇಕು? ಯಾವಾಗ ನೀವು ಕರ್ಮಯೋಗದಲ್ಲಿ ಮಾಡ್ತಿರೋ ನಿಮಗೆ ಬ್ಲಡ್ ಪ್ರೆಷರ್ ಇಲ್ಲ, BP ಇಲ್ಲ, ಗ್ಯಾಸ್ಟ್ರಿಕ್ ಇಲ್ಲ. ಯಾಕೆ ಹೇಳ್ರಿ? ಫಲಾಪೇಕ್ಷೆ ಇಲ್ಲ. 2ನೇದು ನಾನು ಅನ್ನೋ ಅಹಂಕಾರ ಇಲ್ಲ. ಇವೆರಡೇ ನಮ್ಮನ್ನು ಕೊಲ್ತಾ ಇರೋದು ಪ್ರಪಂಚದಲ್ಲಿ. ಇದು ರಜೋಗುಣದ ಸ್ವಭಾವ. ಕರ್ಮಯೋಗ ಅಷ್ಟು ಸುಲಭ ಅಲ್ಲ. ಅದನ್ನು ಮಾಡಬೇಕಾದ್ರೆ ಸತ್ವಗುಣದಲ್ಲಿರಬೇಕು. ಎಷ್ಟು ಜನ ಸಿಗ್ತಾರೆ? ಸತ್ವಗುಣದವರು. ಸತ್ವಗುಣದವರು ಸಿಗ್ಬೇಕಾದ್ರೆ ಕಷ್ಟ. ಸತ್ವಗುಣ ಇದ್ದವರೇ ಕರ್ಮಯೋಗ ಮಾಡೋಕ್ಕಾಗೋದು. ಅದಕ್ಕೋಸ್ಕರನೇ ನಾನು ಭಗವದ್ಗೀತೆ ಬೇರೆ ಅಧ್ಯಾಯಗಳಿಗೆ ಹೋಗದೆ 14ನೇ ಅಧ್ಯಾಯ ಮಾಡಿದ್ದು. 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗ. ತಮೋಗುಣ ಅಂದ್ರೇನು, ರಜೋಗುಣ ಅಂದ್ರೇನು, ಸತ್ವಗುಣ ಅಂದ್ರೇನು, ಮೊದಲು ಎತ್ಕೊಂತ ನಾವು ಯಾವ ಗುಣದವರು ಅನ್ನೋದನ್ನು ನಾವು ನೋಡ್ಕೋಬೇಕು. ನೋಡ್ಕೊಂಡಾಗ ರಜೋಗುಣದಲ್ಲಿರೋರಿಗೆ ಕರ್ಮಯೋಗ ಮಾಡೋಕ್ಕೆ ಬರದೇ ಇಲ್ಲ. ಯಾರು ರಜೋಗುಣದವರು? ಹೋಲ್ಸೇಲಾಗಿ ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಆಲ್ ಪೊಲಿಟಿಕಲ್ ಲೀಡರ್ಸ್ ಕಳ್ಳರು ರಜೋಗುಣದಲ್ಲಿರ್ತಾರೆ, ಗೊತ್ತಾ? ಎಷ್ಟು ಚೆನ್ನಾಗಿದೆ. ಕಳ್ಳರು. ಆದ್ರಿಂದ ಕರ್ಮಯೋಗ ಅಷ್ಟು ಸುಲಭ ಅಲ್ಲ. ಹುಡುಕಿ ಯಾರಾದರೂ ಕರ್ಮಯೋಗದಲ್ಲಿ ಮಾಡೋ ಅಂಥವರು ಸಿಗೋದು ಕಷ್ಟ. ಗಾಂಧೀಜಿ, ಮದರ್ ತೆರೇಸಾ, 2-3, ಆಮೇಲೆ 3ನೇವ್ರದ್ದು ತೋರಿಸಿ. ಈಗೇನಾದರೂ ನರೇಂದ್ರ ಮೋದಿ ಇರ್ಬೋದು, ಅವರಿದ್ದಾರೆ ಅನಿಸುತ್ತೆ. ಕರ್ಮಯೋಗ ಮಾಡೋರು ಸಿಂಪ್ಲಿಸಿಟಿ ಇರುತ್ತಲ್ಲಿ, ಆಡಂಬರ ಇರಲ್ಲ. ಎಲ್ಲಿ ಆಡಂಬರ ಇರುತ್ತೋ, ಏನು ಮೈ ತುಂಬ ಒಡವೆಗಳು ಅವು ಇವು ಹಾಕ್ಕೊಂಡಿರೋವ್ರಿಗೆ ಆಡಂಬರ.
ಅವ್ರು ಅದನ್ನು ಕಾಪಾಡ್ಕೊಳ್ಳೋದಿಕ್ಕೋ ಅದನ್ನು ಕೊಂಡ್ಕೊಳ್ಳೋದಿಕ್ಕೋ ಅದನ್ನು ಮೆರೆಯೋದಕ್ಕೆ ನಾನು ನನ್ನದು ಅನ್ನೋದು ತಯಾರಾಡ್ತಾ ಇರುತ್ತೆ. ಸತ್ವಗುಣ ಇರೋರು ಸಿಂಪಲ್ ಆಗಿರ್ತಾರೆ, ಸಿಂಪ್ಲಿಸಿಟಿ, ಸರಳತೆ, ಅವರಲ್ಲಿ ಆಡಂಬರ ಇರಲ್ಲ. ದುಡ್ಡು ಖರ್ಚು ಮಾಡಬೇಕು, ಅದು ಮಾಡಬೇಕು, ಮಜ್ಜಾ ಮಾಡಬೇಕು, ಅದೆಲ್ಲ ರಜಗುಣಕ್ಕೆ ಸಂಬಂಧಪಟ್ಟಿರೋದು. ಸತ್ವಗುಣದವನು ಹೇಗಿರ್ತಾನೆ? ತುತ್ತು ಅನ್ನ ತಿನ್ನೋಕೆ, ಬಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚಕ್ಕೆ, ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ. ಅಷ್ಟಿದ್ರೆ ಸಾಕತ್ತವನಿಗೆ. ನಾನು ಸುಮ್ಮನೆ ಆಸೆ ಕೇಳಿದ್ದು. ಅಂದರೆ ಅವನು ಸಿಂಪಲ್ ಆಗಿರ್ತಾನೆ. ಗಾಂಧೀಜಿ ನೋಡಿ ಹೇಗಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡ್ರಿ ಹೇಗಿದ್ರು. ಆದ್ದರಿಂದ ಈ ಕರ್ಮಯೋಗ ಮಾಡಬೇಕಾದ್ರೆ ಸತ್ವಗುಣ ಇರೋರೇ ಮಾಡೋದು. ಇರ್ಲಿ, ಅಲ್ಲಿಗೆ ಕರ್ಮಯೋಗದಿಂದ ಒಂದು ಲೌಕಿಕ ಆಗ್ಬಿಡುತ್ತೆ ನಮಗೆ. ಅದರಲ್ಲಿ ನಾನು ಏನು ಅನ್ಕೊಂಡಿದ್ದೇನೋ ಅದು ಹಾಗೆ ಆಗುತ್ತೆ. ಇನ್ನೊಂದು ಆಗ್ಬಹುದು, ಆಗದೆ ಇರ್ಬೋದು, ನನಗೆ ಅದೆಲ್ಲ ಇಂಪಾರ್ಟೆಂಟು. ಈಗ ಅರ್ಜುನ ಯುದ್ಧ ಮಾಡೋದ್ರಿಂದ ಕರ್ಮಯೋಗದಲ್ಲೇ ಮಾಡಲಿ ಅಥವಾ ಅವನು ಅನ್ಕೊಂಡಂಗೆ ಮಾಡಲಿ, ಅಲ್ಲಿ ಏನಾಗುತ್ತೆ? ಎರಡು. ಒಂದು, ಇವನು ಗೆಲ್ಲಬೇಕು, ಇಲ್ಲ ಇವನು ಸಾಯ್ಬೇಕು. ಮೊದಲು ಅನ್ಕೊಂಡಂಗೆ ಮಾಡಿದ್ರು ಅದೇ, ಕರ್ಮಯೋಗದಲ್ಲಿ ಮಾಡಿದ್ರು ಅದೇ. ನೋಡ್ರಿ, ಇಲ್ಲಿ ಎರಡು ಬೆನಿಫಿಟ್ಟೇ. ಒಂದೇನು, ಗೆದ್ರೆ ರಾಜ್ಯ, ಸೋತ್ರೆ ಸ್ವರ್ಗ. ಅದು ಮೊದಲು ಅವನು ಅನ್ಕೊಂಡಂಗೆ ಮಾಡಿದ್ರು, ಕರ್ಮಯೋಗದಲ್ಲಿ ಮಾಡಿದ್ರು ಆಯಿತು. ಮೊದಲನೇದ್ರಲ್ಲಿ ಅದು ಒಂದೇ ಫಲ. ಈಗ ಕರ್ಮಯೋಗದಲ್ಲಿ ಮಾಡಿದ್ರಿಂದ ಅವನಿಗೇನಾಯಿತು? ಅಂತಃಕರಣ ಶುದ್ಧಿಯಾಗಿ ಅವನ ದರ ಕತ್ತಿನ ಹಿಂದಿನ ಪಟ್ಟಿ ಇಟ್ಟು ಕರ್ಕೊಂಡೋಗಿ ಜ್ಞಾನದಲ್ಲಿ ಮುಳುಗಿಸುತ್ತೆ. ಅದು ಬೆನಿಫಿಟ್ ಬೇಕಾಗಿರುತ್ತೆ ನಮ್ಗೆ, ಅದು ಪರ್ಮನೆಂಟ್ ಸೊಲ್ಯೂಷನ್. ಮತ್ತಿನ್ನೊಂದು, ಅವನಿಗೆ ಟೆನ್ಷನ್ ಯಾಕೆ ಬರುತ್ತೆ? ಟೆನ್ಷನ್ ಬರೋದಿಲ್ಲ, ಯೋಚನೆ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ ಕರ್ಮಯೋಗದಲ್ಲಿ ಮಾಡಿದ್ರೆ. ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ ಹಿಂದೆ, ಈ ಸಮಯದಲ್ಲಿ ಜ್ಞಾಪಕ ಮಾಡ್ಕೊಳ್ರಿ. ಟ್ರೈನಲ್ಲಿ ಎಲ್ಲರೂ ನಮ್ಮ ಸಾಮಾನೆಲ್ಲ ಅದರ ಜಾಗದಲ್ಲಿ ಇಟ್ಬಿಟ್ಟು ಕೂತ್ಕೊಂಡು ಸಂತೋಷವಾಗಿ ಜರ್ನಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾವನೋ ಒಬ್ಬ ಬರ್ತಾನೆ, ತಲೆ ಮೇಲೆ ಟ್ರಂಕ್ ಇಟ್ಕೊಂಡು ಹಂಗೆ ಇರ್ತಾನೆ. ಅವ್ನಿಗೇನಂತೀರ? ಏ ದಡ್ಡ ಕೆಳಗಿಡೋ ಅಂತ ಅಂದರೆ ಅವನು, ಇಲ್ಲ ಸ್ವಾಮಿ ಟ್ರೈನಿಗೆ ಭಾರ ಆಗುತ್ತೆ ಅಂತ. ಕರ್ಮಯೋಗ ಮಾಡೋರು ಟ್ರೈನಲ್ಲಿ ಕೂತ್ಕೊಂಡು ತಮ್ಮ ಸಾಮಾನ ಟ್ರೈನೆಲ್ಲ ಕಡೆ ಪಕ್ಕದಲ್ಲೆಲ್ಲ ಒಂದು ಕಡೆ ಹಾಕಿ ಆ ಸೀನ್ರಿನಂತೆ ಅದಂತೆ ಬರೋರು ಹೋಗೋರನ್ನ ನೋಡ್ತಾ ಎಂಜಾಯ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಖುಷಿಯಾಗಿ ಹೋಗ್ತಾರೆ. ಕರ್ಮಯೋಗ ಮಾಡಿದ್ರೆ ಪ್ರಪಂಚದಲ್ಲಿ ಅಷ್ಟು ಆರಾಮಾಗಿರ್ಬೋದು. ಅದು ಬಿಟ್ಟು ನಾನೇ ಒತ್ಕೊತೀನಿ ಅಂದ್ರೆ ನಮ್ಮ ಕೆಲಸ ಅದೇ. ಅಯ್ಯೋ ನಾನೇ ಒತ್ಕೋಬೇಕು, ಭಾರ ಆಗ್ಬಿಟ್ಟಿದೆ ಪ್ರಪಂಚ, ನನ್ನ ಸಂಸಾರ ಭಾರ ಆಗ್ಬಿಟ್ಟಿದೆ. ಯಾಕಿದು? ಅದರಿಂದ ಎರಡು ಲಾಭ ಅಂತ ಹೇಳಿದ್ವಿ. ಸೊ ಅಲ್ಲಿ ಯಾಕೆ ಇಷ್ಟೆಲ್ಲ ಹೇಳಿದ್ವಿ ಅಂದರೆ, ಆತ್ಮನಲ್ಲಿ ಕರ್ಮ ಇಲ್ಲ, ಕ್ರಿಯೆ ಇಲ್ಲ, ಏನೇನಿಲ್ಲ ಅನ್ನೋದಕ್ಕೆ. ಆತ್ಮನೇನು? ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನು. ಅವನು ಯಾವುದೊಂದು ವಿಕಾರ ಇಲ್ಲ. ಅದು ಜ್ಞಾನಿಯ ನಿಶ್ಚಯ. ಯಾರು ನಾವು ತಿಳ್ಕೊಂತೀವೋ ಅವನು ನಿಶ್ಚಯವಾಗಿ ಗೊತ್ತಾಗುತ್ತೆ. ಬಟ್ ನಾವು ಗಾಢ ನಿದ್ರೆ ಅನುಭವದಲ್ಲಿ ಮಲ್ಕೊಂಡಾಗ ಅಲ್ಲಿ ನಮ್ದು ಕ್ರಿಸ್ಟಲ್ ಕ್ಲಿಯರ್. ನಮ್ಗೇನಾದರೂ ಅಲ್ಲಿ ಸಾಯ್ತೀನಿ, ಹುಟ್ಟುತ್ತೀನಿ, ಬೆಳಿತೀನಿ, ಸುಖ ದುಃಖ ಶೋಕ ಮೋಹ ಏನಾದರೂ ಅನಿಸುತ್ತಾ? ಕಾರಣ ಭಯ ಇದೆಯಾ? ಇಲ್ಲ. ಯಾಕೆ? ಅಲ್ಲಿ ಮುಕ್ತರು. ನಾವು ನಿದ್ದೆಯಲ್ಲಿ ಮುಕ್ತರಾಗಿರ್ತೀವಿ. ಅಲ್ಲಿ ಏನಾದರೂ ಯೋಚನೆ ಇದೆಯಾ? ಏನೇನೂ ಇಲ್ಲ. ಆದ್ದರಿಂದ ಮುಕ್ತರು. ಅದು ಸುಮ್ಮನೆ ಟೆಂಪರರಿನ ಅಲ್ಲ, ನಿತ್ಯವೂ. ನೀವು ನಿದ್ದೆಗೆ ಹೋಗಿ, ನಿತ್ಯ ನೀವು ಯಾವಾಗಲೇ ನಿದ್ದೆಗೆ ಹೋಗಲಿ, ನಿತ್ಯವೂ ಮುಕ್ತರಾಗಿರ್ತೀವಿ. ಮುಕ್ತರು ಅಂತ ಯಾವ ಯೋಚನೆ ಇಲ್ಲ ಅಂತ, ಅಲ್ಲಿ ಯಾವ ಟೆನ್ಷನ್ ಇಲ್ಲ, ಏನೇನೂ ಇಲ್ಲ ಅಂತ. ಮತ್ತೆ ಶುದ್ಧ ಕ್ರಿಸ್ಟಲ್ ಕ್ಲಿಯರ್. ಆತ್ಮನ ಕ್ರಿಸ್ಟಲ್ ಕ್ಲಿಯರ್ ಆಗಿರ್ತಾನೆ. ಅವನಿಗೇನಾದರೂ ಮೆತ್ಕೊಳುತ್ತಾ? ಯಾವುದಾದ್ರೂ ಅವಸ್ಥೆಗಳದು ಆತ್ಮನಿಗೆ ಮೆತ್ಕೊಳುತ್ತಾ? ಪ್ರಶ್ನೆ. ಅವಸ್ಥೆಗಳದು ಆತ್ಮನಿಗೆ ಮೆತ್ಕೊಳುತ್ತಾ?
ಇಲ್ಲ ಇಲ್ಲ. Okay. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಏನಾದ್ರೂ ಮೆತ್ಕೊಳ್ಳುತ್ತಾ ಆತ್ಮನಿಗೆ ನಿದ್ದೆಯಲ್ಲಿ? ಇಲ್ಲ. ಇಲ್ಲ ಸರ್. ಹೋಗ್ಲಿ, ನಾವು ಮಾಡಿದ್ದು, ನಾನು 19 ಮುಖಗಳಿರ್ತೀನಲ್ವಾ, ಅಲ್ಲಿ ಗಂಡ್ಸು ಹೆಂಗ್ಸು, ಅವನು ಮಾಡಿದ್ದು ಪಾಪ ಪುಣ್ಯ ಅಕಸ್ಮಾತ್ ಏನಾದ್ರೂ ಇತ್ಕೊಳ್ಳಿ, ಮೆತ್ಕೊಳ್ಳುತ್ತಾ ಆತ್ಮನಿಗೆ? ಇಲ್ಲ. ಇಲ್ಲ. ನೋಡ್ರಿ, ನಮ್ಗೆ ಗೊತ್ತಾಗ್ತಾ ಇದೆ, ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಆದ್ರಿಂದ ನಾವು ನಿದ್ದೆಗೆ ಹೋದ್ರೆ ಸಾಕು, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಆತ್ಮನಾಗಿರ್ತೀವಿ, ಸಂಶಯನೇ ಇಲ್ಲ. ಹೌದಪ್ಪ, ಹೌದು, ನೀನೇ ದೇವರಲ್ಲಿ ತತ್ವಮಸಿ ಶ್ವೇತಕೇತು, ಅದನ್ನ ಎಚ್ಚರದಲ್ಲಿ ಕಂಡ್ಕೋಬೇಕು. ಮತ್ತೆ ನಮ್ಗೆ ಹೇಳುವಾಗ ಮನುಷ್ಯನು ಹರಿದೋಗಿರೋ ಹಳೆ ಬಟ್ಟೆಗಳನ್ನ ಬಿಟ್ಟು ಹೊಸ ಬಟ್ಟೆಗಳು ಹಾಕೊಂತಾನೆ ಅಂತ ನೆನ್ನೆ ಕೂಡ ಹೇಳಿದ್ವಿ. ನಮ್ಮ ಇವರು ಗುರುಗಳು ಹೊಸ ಸ್ಕೂಟರ್ ಬೇಕು ಅಂತಂದ್ರೆ ಹಂಗೆ ನನಗೆ ಹೊಸ ಬಟ್ಟೆ ಬೇಕು, ಶರ್ಟ್ ಬೇಕು ಅಂತ ಹಳೆ ಬಿಸಾಕಿ ಹೊಸದ್ ತಗೊಂಡ್ವಿ ಅಂತ. ಇಲ್ಲಿ ಒಂದನ್ನು ನಾವು ಇಲ್ಲಿ ವಿವಕ್ಷಿತ ಅಂಶ ಮಾತ್ರ ತಗೋಬೇಕು. ಆತ್ಮನು ಹಳೆ ಬಟ್ಟೆಗಳು ಬಿಟ್ಟು ಶರೀರಗಳನ್ನ, ಹೊಸ ಶರೀರಗಳನ್ನ ತಗೊಂಡ ಅಂತ ಖುಷಿ ಪಡಂಗಿಲ್ಲ. ಹಾಗಾದ್ರೆ ಆತ್ಮನು ಶರೀರಗಳು ಬಿಟ್ಟು ಆ ಶರೀರ ಬಿಟ್ಟು ಈ ಶರೀರ ತಗೊಂತಾ ಇರ್ತಾನೆ ಅಂತ ಮೇಲೆ ಅದೇ ಒಂದು ಕೆಲಸ ಆಗ್ಬಿಡುತ್ತೆ. ಅದೆಲ್ಲ ಇಂಪಾರ್ಟೆಂಟ್ ಬೇಕಾಗಿರೋದು. ಶರೀರಗಳನ್ನ ಧರಿಸ್ತಾ ಬಿಡ್ತಾನೆ ಇರ್ತಾನೆ. ಜನ್ಮಾಂತರವನ್ನ ಹೇಳೋದಕ್ಕೋಸ್ಕರ ಬಂದಿಲ್ಲ. ಇಲ್ಲಿ ಜನ್ಮಾಂತರ ಸತ್ಯವಾಗಿದೆ ಅಂತ ಏನು ಹೇಳಕ್ ಬರ್ತಾ ಇಲ್ಲ. ಮತ್ತೆ ಅದಕ್ಕೋಸ್ಕರ ನಿನಗೆ ಶರೀರಾದಿಗಳು ಅಂದಿಲ್ಲ, ಇಂದಿಲ್ಲ, ಮುಂದಿಲ್ಲ, ನಿನಗೆ ಮಾತ್ರ ಅಲ್ಲ, ಯಾರಿಗೂ ಇಲ್ಲ ಅಂತ ಹೇಳಕ್ ಬಂದಿದೆ. ಹಾವಿದೆಯಾ ಸ್ವಾಮಿ? ಇಲ್ಲ. ಹಾಗೆ ತಿಳ್ಕೋಬೇಕು ನಾವು. ನಿಜ, ಈ ಜನ್ಮಾಂತರ ಅನ್ನೋದು ವೇದ ಸಮ್ಮತವು, ಶಾಸ್ತ್ರಗಳಲ್ಲಿ ಹೇಳುತ್ತೆ. ಆದರೆ ಇದಕ್ಕೆ ಬೆಲೆ ಎಷ್ಟು ಕೊಡಬೇಕು ಅಂತಂದ್ರೆ ಲೌಕಿಕ ವೈದಿಕ ಅಷ್ಟಕ್ಕೆ ಮಾತ್ರ ಬೆಲೆ. ಲೌಕಿಕ, ವೈದಿಕ, ಪಾರಮಾರ್ಥಿಕ 3 ಲೆವೆಲ್ಗಳಿದೆ. ಲೌಕಿಕದಲ್ಲಿ ನಾವು ಶರೀರವೇ ನಾನು ಅಂತ ಅನ್ಕೊಂತೀವಿ. ಅದನ್ನ ನಮ್ಮ ಶಾಸ್ತ್ರ ಒಪ್ಪೋದಿಲ್ಲ. ಶರೀರ ನೀನಲ್ಲ, ಶರೀರ ಇದನ್ನ ಚಾರುವಾಕೃತಿಯಲ್ಲಿ ನಾವೆಲ್ಲ ನೋಡ್ತೀವಿ. ಪರಮಾರ್ಥ ಚಿಂತಾಮಣಿಯಲ್ಲಿ ಶರೀರ ನಾನು. ಸ್ವಾಮಿ ನೀವೇನೋ ಹೇಳ್ತಿರಲ್ಲ, ಆತ್ಮ ಗೀತ್ಮ ದೇವರು ದಿಂಡ್ರು, ನಾವು ನಂಬೋದಿಲ್ಲ. ಸ್ವರ್ಗ ನರಕ, ಅಯ್ಯ ಯಾವನ್ ಕಂಡಿದ್ದಾನೆ ಸ್ವಾಮಿ? ಯಾರಾದ್ರೂ ಬಂದು ಹೇಳಿದ್ದಾರ ನಾನು ಸ್ವರ್ಗದಿಂದ ಬಂದಿದ್ದೀನಿ, ನರಕದಿಂದ ಬಂದಿದ್ದೀನಿ? ಎಂಥದ್ದು ಇಲ್ಲ ಸ್ವಾಮಿ, ಎಲ್ಲ ಬರೀ ಮೋಸ ಮಾಡ್ತಾರೆ ಅವರು ಅಂತ ಹೇಳೋರು ಅವರು. ಇವರು ಚಾರುವಾಕರು ಅಂದ್ರೆ ಇವರು ಲೋಕಾಯಿತರು, ಚಾರ್ವಾಕರು. ಮತ್ತೆ ಇವರು ಅಸುರಿ ಸ್ವಭಾವದವರು ಅಂತಾನೂ ಹೇಳ್ಬೋದು, ಅಥವಾ ಪ್ರಾಣಿಗಳ ಸ್ವಭಾವದವರು, ಅಥವಾ ರಾಕ್ಷಸ ಸ್ವಭಾವದವರು, ಅಥವಾ ಸ್ವೇಚ್ಛಾ ಪ್ರವೃತ್ತಿ. ಶರೀರ ನಾನು ಅನ್ಕೊಂಡ್ರೆ ಸಾಲ ಮಾಡಾದರೂ ಸರಿ ಮಜ್ಜ ಮಾಡು ಅಂತ ಬಂದ್ಬಿಡುತ್ತೆ. ನಾವು ಚೆನ್ನಾಗಿ ಬಿಡಿಸ್ಕೊಂಡಿದ್ದೀವಿ ಇವಾಗ. ಶರೀರ ಅಲ್ಲ ನನ್ನ ಸ್ವರೂಪ, ಆತ್ಮವೇ ನನ್ನ ಸ್ವರೂಪ. ಯಾವಾಗ ನನ್ನ ಸ್ವರೂಪ ಆತ್ಮ ಅಂತ ಈಗ ನಮ್ಗೆ ಮನದಟ್ಟಾಗಿದೆಯೋ ಆಗ ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ನನಗೆ ಆತ್ಮದ ಮೇಲೆ ನಂಬಿಕೆ ಶ್ರದ್ಧೆ ಇಲ್ಲದೆ ಇದ್ರೆ ಹಾಳಾಗೋಗ್ಲಿ. ಈ ಅವಸ್ಥಾತ್ರಯದಿಂದ ನಾವು ಕಂಡುಕೊಂಡು ಇಲ್ಲ ನನಗೆ ಶರೀರ ಅಲ್ಲ, ನನ್ನ ನಿಜ ಸ್ವರೂಪ ಆತ್ಮನೇ. ಈ ಶರೀರ ಉಪಯೋಗಿಸ್ಕೊಂತಾನೆ ಆತ್ಮ. ಮನೆಯಲ್ಲಿ ಯಜಮಾನ ಇದ್ದಂಗೆ ಈ ಶರೀರದಲ್ಲಿ ಆತ್ಮನಿದ್ದಾನೆ. ಆದ್ದರಿಂದ ಆತ್ಮನು ಈ ಶರೀರವನ್ನು ಉಪಯೋಗಿಸ್ಕೊಳ್ಳೋ ಒಡೆಯ ಅಂತ ತಗೊಂಡಾಗ, ನಾವು ಆತ್ಮನಿಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ನಾವೇನು ಮಾಡ್ತೀವಿ? ಅಯ್ಯೋ ಹೌದಪ್ಪ, ಸತ್ರೆ ಅಕಸ್ಮಾತು ನೋಡ್ರಿ, ಕರ್ಮಕಾಂಡದಲ್ಲಿ ಸೂಕ್ಷ್ಮ ಶರೀರ ಅಂತ ತಗೊಂತಾರೆ. ನಾವು ಈ ಶರೀರಕ್ಕಿಂತ ನಾನು ಬೇರೆ, ಇಲ್ಲೇ ಗೊತ್ತಾಗ್ಬಿಡುತ್ತೆ. ಯಾವಾಗ ನಾನು ಸೂಕ್ಷ್ಮ ಶರೀರ ಹೋಗ್ಲಿಯಪ್ಪ ಮಲ್ಕೊಂತೀರಾ, ಎಚ್ಚರದಲ್ಲಿರೋ ಶರೀರ ಅಲ್ಲಿ ಬರುತ್ತಾ? ಬರೋದಿಲ್ಲ. ಅಲ್ಲಿ ಬೇರೆ ಶರೀರ ತಾನೆ, ಮತ್ತೆ ಅಲ್ಲಿ ಬೇರೆ ಶರೀರ ಬಂತೋ ಇಲ್ವೋ? ಹಾಗೆ ಬೇರೆ ಜನ್ಮ ಸಾಧ್ಯ ಇದೆ ಅನ್ನೋದನ್ನ ನಾವು ಪ್ರತಿದಿನ ಕನಸಿನಲ್ಲಿ ನೋಡ್ಕೋಬಹುದು. ಒಂದು. ಎರಡನೇದು, ಈ ಪ್ರಾಣಗಳು ಇದ್ದಾಗ ಸೂಕ್ಷ್ಮ ಶರೀರ ಇರುತ್ತೆ, ಎಚ್ಚರದಲ್ಲಿ ಸ್ಥೂಲ ಶರೀರ ಅಂದ್ರೆ ಗ್ರಾಸ್ ಬಾಡಿ, ಸಟಲ್ ಬಾಡಿ, ಆತ್ಮ 3 ಇರುತ್ತೆ. ಕನಸಿನಲ್ಲಿ ಬರೀ ಸೂಕ್ಷ್ಮ ಶರೀರ, ಎಚ್ಚರ ದೃಷ್ಟಿಯಿಂದ ಹೇಳಿದಿವಾಗ ಕನಸಿನಲ್ಲಿ ಸೂಕ್ಷ್ಮ ಶರೀರ ಆತ್ಮ 2 ಇರುತ್ತೆ.
ನಿದ್ದೆನಲ್ಲಿ ಬರೀ ಆತ್ಮ ಇರ್ತಾನೆ ನೋಡಿ, ಎಲ್ಲ ನಮ್ಮ ಅನುಭವನೇ. ಆದ್ದರಿಂದ ನಾನು ಸತ್ತರೆ ಈ ಸ್ಥೂಲ ಶರೀರ, ಈ ಈ ಗ್ರಾಸ್ ಬಾಡಿ ಇದನ್ನೇನಿದೆ ಇದನ್ನು ಊತಾಕ್ಬಿಡ್ತಾರೆ, ಸುಟ್ಟಾಕ್ಬಿಡ್ತಾರೆ. ಸುಟ್ಟರೆ ಬೂದಿ ಆಗುತ್ತೆ, ಊತಾಕಿದ್ರೆ ಗೊಬ್ಬರ ಆಗುತ್ತೆ ಅಷ್ಟೇ. ಆದರೆ ನಾನು ಬೇರೆ ಕಡೆ ಹೋಗ್ತೀನಿ, ಸ್ವರ್ಗಕ್ಕೋ ನರ್ಕಕ್ಕೋ ಅಲ್ಲಿ ಸುಖ ದುಃಖ ಅನುಭವಿಸ್ಬೇಕಾಗಿದೆ. ಅದಕ್ಕೋಸ್ಕರ ಈಗ ಸ್ವಲ್ಪ ಹುಷಾರಾಗಿರೋಣ. ಪಾಪ ಪುಣ್ಯ ಮಾಡಬೇಕಪ್ಪ, ಪಾಪ ಮಾಡಲೇಬಾರ್ದು, ಮಾಡಿದ್ರೆ ನಾನೇ ಅನುಭವಿಸ್ಬೇಕು ಅನ್ನೋದು ನಮಗೆ ಚೆನ್ನಾಗಿ ಮಂದಟ ಆಗಬೇಕು. ಇದೇನು ನಂಬ್ಕೋಬೇಕಾಗಿಲ್ಲ. ಹಾಗಾದರೆ ಪ್ರಶ್ನೆ ಕೇಳ್ತೀವಿ ನಾವು, ನೀವು ಅಲ್ಲಿವರೆಗೂ ಹೋಗ್ಬೇಡ್ರಿ, ಅವಸ್ಥೆ ಹತ್ರ ನೋಡ್ಕೋಬೇಡಿ. ಈಗ ಹುಟ್ಟಿದ್ದಿರ್ತಾನೆ, ಯಾತಕ್ಕೆ ಹುಟ್ಟು ಬಂದಿದ್ದೀರಾ ಹೇಳ್ರಿ ನೋಡೋಣ. ನಿಮ್ಮ ಸೈಂಟಿಸ್ಟ್ಗಳು ಉತ್ತರ ಕೊಡಲಿ ನೋಡೋಣ. ಯಾರ ಹತ್ರನೂ ಉತ್ತರ ಇಲ್ಲ. ಹೇಳ್ರಿ ನೋಡೋಣ, ಯಾರಾದರೂ ಸೈಂಟಿಸ್ಟ್ ಹೇಳಿ ಅಥವಾ ಇನ್ಯಾರಾದರೂ ಹೇಳಿ, ಇವಾಗ ಯಾಕೆ ಹುಟ್ಟು ಬಂದಿದ್ದೀರಾ ಉತ್ತರ ಕೊಡ್ರಿ ನೋಡೋಣ. ಗೊತ್ತಿಲ್ಲ. ಮತ್ತು ಇದಕ್ಕೆ ಉತ್ತರ ಕೊಡೋರು ಯಾರು? ಡಾಕ್ಟರ್ಗಳು ಕೊಡ್ತಾರಾ? ಸೈಂಟಿಸ್ಟ್ಗಳು ಕೊಡ್ತಾರಾ? ಯಾರು ಕೊಡ್ತಾರೆ? ಆಧ್ಯಾತ್ಮದವರು ಕೊಡ್ತಾರೆ. ಭಗವದ್ಗೀತೆ ಕೊಡುತ್ತೆ. ಏನಂತ ಕೊಡುತ್ತೆ? ಹುಟ್ಟು ಬಂದಿದ್ದೀಯ, ಬಂದ ಮೇಲೆ ಸಾಯೋದು ಗ್ಯಾರಂಟಿ, ಸತ್ ಮೇಲೆ ಮತ್ತೆ ಹುಟ್ಟು ಬರೋದಿಲ್ಲ ಅನ್ನೋ ನಂಬಿಕೆ ಏನು? ಹಾಳಾಗೋಗಿ ಅದನ್ನು ಪಕ್ಕಕ್ಕೆ ಬಿಡಿ. ಎಲ್ಲರೂ ಹುಟ್ಟು ಬಂದ ಮೇಲೆ ಎಲ್ಲರೂ ಒಂದೇ ಥರ ಇರಬೇಕಾಗಿತ್ತಪ್ಪ. ಒಬ್ಬರು ಸುಂದರವಾಗಿ ಕುರೂಪಿಗಳಾಗಿ, ಈ ಪೇರ್ಸ್ ಆಫ್ ಆಪೋಸಿಟ್ಸ್ ಅಂತೀವಲ್ಲ, ದ್ವಂದ್ವಗಳು ಅಂತ ಯಾಕೆ ಬರ್ಬೇಕಂಗೆ? ಒಬ್ಬರು ಶ್ರೀಮಂತರಾಗಿ, ಬಡವರಾಗಿ, ರೋಗಿಷ್ಠರಾಗಿ, ಆರೋಗ್ಯವಂತರಾಗಿ, ಬುದ್ಧಿವಂತರಾಗಿ, ದಡ್ಡರಾಗಿ, ಶ್ರೀಮಂತರಾಗಿ, ಬಡವರಾಗಿ ಯಾಕೆ ಹುಟ್ಟಿಸ್ಬೇಕು ಹೇಳ್ರಿ? ಇದಕ್ಕೆ ಉತ್ತರ ಇಲ್ಲ. ಅವಾಗೇನಾಗುತ್ತೆ? ಪಾಪ ಪುಣ್ಯ ಹಿಂದೆ ನಾವು ಮಾಡಿದ್ದೀವಿ, ಇವಾಗ ಅನುಭವಿಸ್ತೀವಿ. ಅದರಿಂದ ಕೇರ್ಫುಲ್ ಆಗಿಬಿಡ್ಬೇಕಿಲ್ಲ ನಾವು. ಓಹೋ, ಈಗ ನಾನು ಅನುಭವಿಸ್ತಾ ಇರೋದು ಹಿಂದೆ ಮಾಡಿದ ಪಾಪದ ಫಲ. ಇನ್ನು ನಾನು ಹುಷಾರಾಗ್ಬಿಟ್ಟು ಅಟ್ಲೀಸ್ಟ್ ಈಗಲಿಂದಾದರೂ ಆ ಪಾಪ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಹಿಂಸೆ ಮಾಡಬಾರ್ದು, ಕಳ್ತನ ಮಾಡಬಾರ್ದು. ಮಾಡಿದ್ರೆ ನಾನೇ ಅನುಭವಿಸ್ಬೇಕು. ಗೋಡೆಗೆ ಚೆಂಡು ಹೊಡೀರಿ, ನಿಮಗೆ ಬರೋದು, ಪಕ್ಕದವ್ರಿಗೆ ಬರೋಲ್ಲ. ಇದು ಸೈನ್ಸಿಂದ ಪ್ರೂವ್ ಮಾಡಿದ್ದಾರೆ. ಅಂತ ಹಾಗೆ ತಗೊಂಡ್ರು ಪುನರ್ಜನ್ಮ ಇದೆ ಅಂತಾಯಿತು. ಇವನ್ನೆಲ್ಲ ನಾವು ಚಿಂತನೆ ಮಾಡಿದ್ದೀವಿ. ಇವಾಗ ಅದರ ಕಡೆ ಬೇಡ, ಮುಂದಕ್ಕೆ ಹೋಗೋಣ. ಯಾಕೆ ಹೇಳಿದೆ ಅಂತಂದರೆ, ಇಲ್ಲಿ ನಾವು ಶರೀರ ನಾನು ಅಂತ ಅಂದ್ಕೊಂಡ್ರೆ ಚಾರ್ವಾಕೃತಿಯಾಗಿ ಸ್ವೇಚ್ಛ ಪ್ರವೃತ್ತಿ ಆಗ್ಬಿಡುತ್ತೆ. ಹಂಗಿಲ್ಲ. ಇದಕ್ಕೂ ಇಲ್ಲೇ ಪುತ್ರ ಕೇಳಿದ್ರು ಕೂಡ ಇದು ಲಾಜಿಕ್ಕಿಂದ ನೋಡಿದ್ರು ನಮಗೆ ಹೌದು ಅನಿಸುತ್ತೆ. ಇನ್ನು ಅನುಭವದಿಂದ ನೋಡಿಕೊಂಡ್ರೆ ಇದ್ದೇ ಇದೆ. ಏನದು? ಘಡನಿದ್ರೆಯಲ್ಲಿದ್ದಾಗ ಯಾವ ಶರೀರನೂ ಇಲ್ಲ, ಕನಸಿನಲ್ಲಿದ್ದಾಗ ಬೇರೆ ಶರೀರ ಇರುತ್ತೆ. ಅದೇ ರೀತಿ ನಾನು ಹುಟ್ಟಿದ್ರೆ ಮತ್ತೆ ಒಂದು ಬೇರೆ ಶರೀರ ಬರೋ ಚಾನ್ಸಸ್ ಇರುತ್ತೆ. ಅಲ್ಲಿಗೆ ಪುನರ್ಜನ್ಮ ಉಂಟು. ಇವೆಲ್ಲ ಹೇಳ್ತಾರೆ. ಮತ್ತೆ ಶಾಸ್ತ್ರದ ಆಧಾರ ಇನ್ನೇನು ಬೇಕು ನಮಗೆ? ಶಾಸ್ತ್ರ ಹೇಳ್ತಾ ಇದೆ. ಕೆಲವರು ನೆನಪು ಬಂದು ಈ ಎಡ್ಗರ್ ಕೇಸಿ ಇಂಥವರೆಲ್ಲ ಹೇಳ್ತಾ ಇದ್ದಾರೆ. ನನ್ನ ಎಚ್ಚರ ಕನಸು ನಿದ್ದೆಯಿಂದ ನಾನು ಕಂಡುಕೊಂಡಿದ್ದೀನಿ. ಇಷ್ಟೆಲ್ಲ ಮೊದಲನೇದು ತರ್ಕದಿಂದ ಚಿಂತನೆ ಮಾಡಿದ್ದು, ಬರೀ ಮನಸ್ಸಿಟ್ಕೊಂಡೇ ಚಿಂತನೆ ಮಾಡಿದ್ವಿ. ಲಾಜಿಕ್ ಆದರೆ ಕರೆಕ್ಟಾದ ಲಾಜಿಕ್ ನೋಡಿ, ಎಷ್ಟು ಉತ್ತರ ಕ್ಲೀನಾಗಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ನನಗಿಂತ ಬೇರೆಯಾಗಿ ಆ ಸೂಕ್ಷ್ಮ ಶರೀರ ಅನ್ನೋದು ಒಂದಿದೆ. ಆ ಸೂಕ್ಷ್ಮ ಶರೀರಕ್ಕಿಂತ ಬೇರೆಯಾಗಿ ನನ್ನ ನಿಜವಾದ ಸ್ವರೂಪ ಆತ್ಮಸ್ವರೂಪ. ಇದು ಗೊತ್ತಾಯ್ತು ಅಂದರೆ ಈಗಲೇ ನೀವು ಆತ್ಮತತ್ವದಲ್ಲಿ ನಿಲ್ಲವರೆಗೂ ಬೇಡ. ಈ ವಿಚಾರ ಇಲ್ಲಿ ಗೊತ್ತಾಗಿದ ತಕ್ಷಣ ಮೋಸ, ವಂಚನೆ, ಕಪಟ, ಸುಳ್ಳು ನಿಂತೋಗುತ್ತೆ. ಯಾಕೆ? ಮಾಡಿದ್ದುಣ್ಣ ಮಹಾರಾಯ. ಯಾರು ಉಪ್ಪು ತಿಂತಾರೋ ಅವರೇ ನೀರು ಕುಡಿಬೇಕು. ಯಾವಾಗಿದ್ದು ಗೊತ್ತಾಗ್ಬಿಡುತ್ತೋ ನಾವು ಧರ್ಮ ಮಾರ್ಗದಲ್ಲಿ ನಡೆಯಕ್ಕೆ ಶುರು ಮಾಡ್ತೀವಿ. ನೋಡ್ರಿ, ಧರ್ಮ ಅಧರ್ಮ ಇಲ್ಲಿ ಶುರುವಾಯ್ತು, ಅರ್ಧ ಉದ್ಧಾರ ಆಗ್ಬಿಟ್ವಿ. ಅದರಿಂದ ಹೀಗೆ ಚಿಂತನೆ ಮಾಡ್ಬೇಕು ನಾವು. ಆದ್ದರಿಂದ ಇಲ್ಲಿ ಜನ್ಮಾಂತರ ವೇದ ಸಮ್ಮತನೆ. ಮತ್ತೆ ಈ ವೈದಿಕ ಧರ್ಮದಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಈ ಮೀಮಾಂಸಕರು, ಪೂರ್ವ ಮೀಮಾಂಸಕರು ಸತ್ ಮೇಲೆ ಅಲ್ಲಿ ಹೋಗ್ತೀವಿ, ಸ್ವರ್ಗ ನರಕ ಅನುಭವಿಸ್ಬೇಕು, ಅದಕ್ಕೆ ಪುಣ್ಯವನ್ನೇ ಮಾಡ್ರಪ್ಪ ಅಂತ ಅಲ್ಲಿ ಹೇಳೋದು, ಸ್ಟ್ರೆಸ್ ಮಾಡೋದು. ಆದರೆ ನಾವು ಇಲ್ಲಿಗೆ ನಿಂತ್ಕೋಬಾರೋದು. ನಾವು
ಲೌಕಿಕ, ವೈದಿಕ, ಪಾರಮಾರ್ಥಿಕ. ಪಾರಮಾರ್ಥಿಕದ ಕಡೆ ಚಿಂತನೆ ಮಾಡ್ತಾ ಇದ್ದೀವಿ, ಅಲ್ಲಿ ಆತ್ಮಸ್ವರೂಪವನ್ನು ಇದನ್ನೇ ಮಾಡ್ತಾ ಇರೋದು. ಶರೀರವೇ ಆತ್ಮನೆಂಬ ಬುದ್ಧಿ ಹೋಗಿ ಯಾವಾಗ ಈ ರೀತಿ ಚಿಂತನೆ ಮಾಡ್ತೀವೋ ಅವಾಗ ಧರ್ಮದಲ್ಲಿ ನಮಗೆ ಆಸಕ್ತಿ ಬರುತ್ತೆ, ಅಧರ್ಮದಲ್ಲಿ ನಮಗೆ ಮಾಡಬಾರ್ದು ಅಂತ ಅನಿಸುತ್ತೆ. ಅದು ಇಂಪಾರ್ಟೆಂಟು. ಆದ್ದರಿಂದ ಕರ್ಮಕಾಂಡದಲ್ಲಿ ಶರೀರಕ್ಕಿಂತಲೂ ಭಿನ್ನವಾಗಿರೋ ಕರ್ಮಫಲವನ್ನು ಅನುಭೋಗಿಸೋವನು ಒಬ್ಬ ಇರ್ತಾನೆ ಕರ್ಮಕಾಂಡದಲ್ಲಿ. ಅವನು ಇನ್ನೊಬ್ಬ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಲ್ಲ, ಅವನು. ಆದರೆ ಈಗ ನಾವು ವಿಚಾರಿಸ್ತಾ ಇರೋದು ಪ್ರಕರಣ ಕರ್ಮಕಾಂಡದ್ದಲ್ಲ, ಮತ್ತೇನಿದು ಜ್ಞಾನಕಾಂಡದ್ದು. 2ನೇ ಅಧ್ಯಾಯದಲ್ಲಿ ಪೂರ್ತಿ ಜ್ಞಾನಕಾಂಡ. ನೀವು 3ನೇ ಕಾಂಡಕ್ಕೆ ಬನ್ನಿ, ಅಲ್ಲೆಲ್ಲ ಕರ್ಮ. 3ನೇ ಅಧ್ಯಾಯಕ್ಕೆ ಬಂದರೆ ಅದ್ರ ಹೆಸರೇ ಕರ್ಮಯೋಗ. ಅಲ್ಲಿ ಕರ್ಮಕಾಂಡನೇ ಮೇಯ್ನಾಗಿ ತಗೊಂಡು ಹೇಳ್ತಾರೆ. 2ನೇ ಅಧ್ಯಾಯ ಜ್ಞಾನಕಾಂಡವೇ ಪ್ರಾಮುಖ್ಯತೆಯಾಗಿರೋದು. ಸ್ವಾಮಿಗಳು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಕರ್ಮಕಾಂಡದ್ದಲ್ಲ ಪ್ರಕರಣ. ಆತ್ಮನು ಕರ್ತೃನಲ್ಲ ಭೋಕ್ತೃಲ್ಲ ಅಂತ ತಿಳಿಸೋಕ್ಕಾಗಿ ಬಂದಿರೋ ಪ್ರಕರಣವಿದು ಅಷ್ಟೇ. ಆದ್ದರಿಂದ ಇಲ್ಲಿ ಶರೀರಾದಿಗಳು ನಿಜ ಅಂತಾಗಲಿ, ಅವುಗಳನ್ನ ಒಂದಾದ ಮೇಲೆ ಒಂದು ಆತ್ಮನು ಬದಲಾಯಿಸ್ಕೊತಾ ಇರ್ತಾನೆ ಅಂತ ಆಗಲಿ ಹೇಳೋದಕ್ಕಲ್ಲ ಬಂದಿರೋದು. ಇವು ವಿವಕ್ಷಿತಾಂಶ ಮಾತ್ರ ತಗೋಬೇಕು ಅಂತ ಅದಕ್ಕೆ ಹೇಳಿದ್ದಾರೆ. ಶರೀರಾದಿಗಳು ಅಸತ್. ನೋಡ್ರಿ, ಶರೀರಾದಿಗಳು ಅಸತ್ತೆಂದು ಅವುಗಳು ಜ್ಞಾನದಿಂದ ಅಂತವುಳ್ಳವಾಗುವುದೆಂದು ಹಿಂದೆ ಹೇಳಿರುತ್ತೆ. ಆ ಶರೀರಾದಿಗಳು ನಿಜವಾಗಲೂ ಇಲ್ಲ ಅನ್ಬರ್ಬೇಕು. ಮೊದಲು ಎತ್ಕೊಂತ ನಾವು ಇದೆ ಅಂತ ಇಟ್ಕೊಂಡು ನಮ್ಮ ಲೆವೆಲ್ಗೆ ಮೊದಲು ಕೆಳಗೆ ಬಂದ್ಬಿಡ್ತಾರೆ. ಹೌದಪ್ಪ ನಿನಗೆ ಶರೀರ ಇದೆ ಅಂತಾರೆ ಕೊನೆಗೆ. ಹಾಗೆ ಆಮೇಲೆ ನಮಗೆ ಅದು ಶರೀರಾದಿಗಳು ಅಸತ್ತು, ಆವಿಂತರ ಅಸತ್ತು. ನಾವಿನ್ನು ಚೆನ್ನಾಗಿ ಗಮನಿಸಿದ್ದೀವಿ. ಶರೀರಗಳು ನಿಜವಾಗಿ ಇದೆಯಾ? ಇದ್ದಿದ್ರೆ ಕನಸಿಗೆ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ ಜನಕ ಮಹಾರಾಜ? ಹೋಗಿ ಇವೆರಡು ಶರೀರಗಳು ಸತ್ಯದಲ್ಲಿ ಇದರಲ್ಲ ಸತ್ಯನ ಈ ಸತ್ಯ ಅಂದರೆ ನಿದ್ದೆಗೆ ಬರೋದಿಲ್ಲ. ಯಾಕೆ? ಶರೀರಾದಿಗಳು ಸತ್ಯ ಅಲ್ಲ. ಆದ್ದರಿಂದ ಅವು ವಿಜ್ಞಾನದಿಂದ ಅಂತವುಳ್ಳವಾಗವೆಂದು ಹಿಂದೆ ಹೇಳಿದೆ. ಅಲ್ಲ ಸ್ವಾಮಿ, ಈ ಶರೀರಾದಿಗಳು ಸತ್ಯವಾಗಿರುತ್ತೆ, ನನಗೆ ಜ್ಞಾನ ಬಂದ ಮೇಲೆ ಈ ಶರೀರಾದಿಗಳು ಹೋಗುತ್ತೆ ಅಥವಾ ಸತ್ ಮೇಲೆ ಹೋಗುತ್ತೆ? ಅಲ್ಲ, ನನಗೆ ಜ್ಞಾನ ಬಂದಿದ್ದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಶರೀರ ಇಲ್ಲ ಅಂತ ಗೊತ್ತಾಗುತ್ತಂತೆ, ಸತ್ ಮೇಲಲ್ಲ. ನೋಡ್ರಿ, ಹಗ್ಗ ಅಂತ ಗೊತ್ತಾಗಿದ ತಕ್ಷಣ ಹಾವು ಎಂದೆಂದೂ ಇಲ್ಲ ಅಂತ ಗೊತ್ತಾಗಲ್ವಾ? ಹಾಗೆ ಬಟ್ಟೆಗಳು ಬದಲಾಯಿಸಿದ ಮಾತ್ರದಿಂದ ಮನುಷ್ಯನು ಹೇಗೆ ಬದಲಾಯಿಸೋದಿಲ್ವೋ, ಈಗ ನಂದು ಹಳೆ ಬಟ್ಟೆ ಆಗುತ್ತೆ, ನಾನು ತೆಗೆದು ಬಿಸಾಕ್ತೀನಿ, ಹೊಸದು ಹಾಕ್ಕೊತೀನಿ. ಹಳೆ ಅಂಗಡಿ ಹಳೆ ಬಟ್ಟೆ ಹೋಯ್ತು, ಹೊಸ ಬಟ್ಟೆ ಬಂತು, ಡುಮ್ ಅಷ್ಟೇ ಹೊರ್ತು ನಾನೇನಾದರೂ ಬದಲಾವಣೆ ಆಗಿದ್ದೀನ? ನಾನು ಹಾಗೇ ಇದ್ದೀನಿ. ಹಾಗೆ ಆತ್ಮನಿಗೆ ಈ ಶರೀರ ಹೋಗಿ ಆ ಶರೀರ ಬಂದರೂ ಏನೇನೂ ಆಗಲ್ಲ. ನನಗೆ ಹೊಸ ಶರ್ಟ್ ಹಾಕ್ಕೊಂಡಿದ್ದ ತಕ್ಷಣ ನನಗೇನು ಸ್ವಲ್ಪ ಇಲ್ಲಿ ಖುಷಿ ಆಗ್ಬೋದು ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನೂ ಆಗೋದಿಲ್ಲ. ಅದೇ ರೀತಿ ಈ ಶರೀರಾದಿಗಳು ಕನಸಿನಲ್ಲಿ ಎಷ್ಟು ಶರೀರಗಳು ಬರುತ್ತೆ? ಒಂದೇ ದಿನ 5 ಕನಸು ಬಂದರೆ 5 ಕನಸಿನಲ್ಲೂ ಬೇರೆ ಬೇರೆ ಶರೀರ. ನೋಡಿ, ನಿದ್ದೆಗಂತೂ ಆ ಶರೀರ ಬರೋದೇ ಇಲ್ಲ. ಪ್ರತಿದಿನ ಇದನ್ನು ಮೆಲ್ಕು ಹಾಕಬೇಕು ನಾವು. ಆವಾಗ ಈ ಶರೀರ ನಾನಲ್ಲ ಅಂತ ನಮ್ಗೆ ಇದ್ರ ಮೇಲೆ ಮೋಹ ಕಡಿಮೆ ಆಗಬೇಕು. ಅದರಂತೆ ಶರೀರಾದಿಗಳು ಬದಲಾಯಿಸಿದ ಮಾತ್ರದಿಂದ ಆತ್ಮನು ಯಾವ ವಿಕಾರವನ್ನು ಹೊಂದೋದಿಲ್ಲ. ಆತ್ಮನಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಮುಂದಿನ ಶ್ಲೋಕದಲ್ಲಿ ಇದೇ ಅರ್ಥವನ್ನು ಪುಷ್ಟಿಗೊಳಿಸೋದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಆತ್ಮನ ಖಡ್ಗದಿಂದ ಕಡಿಯಕ್ಕೆ ಬರೋದಿಲ್ಲ, ಬೆಂಕಿಯಿಂದ ಸುಡಕ್ಕೆ ಬರಲ್ಲ, ನೀರಿಂದ ಸಾಯ್ಸಕ್ಕೆ ಬರಲ್ಲ, ಗಾಳಿಯಿಂದ ಸಾಯ್ಸಕ್ಕೆ ಬರಲ್ಲ ಅಂತ ಹಿಂಗೆಲ್ಲ ಹೇಳ್ಕೊಂಬರ್ತಾರೆ. ಅವೆಲ್ಲ ನೋಡಿದ್ವಿ. ಆಮೇಲೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎನ್ನುವ ವಿಷಯಗಳಿಂದ ಆಗುವ ಸುಖ ದುಃಖಗಳು ಶಬ್ದಾದಿ ರೂಪನ ಆತ್ಮನಿಗೆ ಹೇಗೆ ತಾನೇ ತಟ್ಟುತ್ತೆ? ನಮಗೆ ಬರೋ ಸುಖ ದುಃಖಗಳು ಹೇಳಿದ್ವಿ, ಎಲ್ಲಿಗೆ ತಟ್ಟುತ್ತದೋ? ಯಾರಾದರೂ ಹೇಳಿ. ನನಗೆ ಬರುವಂಥ ಸುಖ ದುಃಖಗಳು ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ ಎಲ್ಲಿವರೆಗೂ ಮುಟ್ಟುತ್ತದೋ? ಯಾರು ಮುಟ್ಟುತ್ತದೋ? ಯಾರು ಅನುಭವಿಸೋದು?
ನನಗೆ ಬರುವಂತ ಶರೀರ. ಶರೀರ, ಅಂತಃಕರಣ, ಮನಸ್ಸು ಅಲ್ವಾ? ಮನಸ್ಸು ಎಲ್ಲಿ ಆತ್ಮನವರೆಗೂ ಹೋಗುತ್ತಾ? ನಿದ್ದೆಗೆ ನಾವು ಶರೀರ ಬರುತ್ತಾ, ಮನಸ್ಸು ಬರುತ್ತಾ, ಯಾವುದಾದ್ರೂ ಬರುತ್ತಾ? ಬರುವುದಿಲ್ಲ. ಮತ್ತು ಆತ್ಮನ ಎಲ್ಲಿ ತಟ್ಟುತ್ತಿದ್ದು? ಇದಕ್ಕೆ ಸಂಬಂಧನೇ ಇಲ್ಲ. ಹಾಗೆ ಆತ್ಮನು ಎಂದಿಗೂ ಯಾವ ವಿಕಾರವೂ ಆಗದ ಸ್ವಭಾವ, ಅವನ ಬದಲಾವಣೆನೇ ಆಗೋದಿಲ್ಲ ಅಲ್ವಾ ಅನ್ನೋದು ನಮಗೆ ನಿಶ್ಚಯ ಆಗಿದೆ. ಈಗ ಆತ್ಮನು ಎಂಥವನು? ಅವನು ನಿತ್ಯನು, ಅಂದರೆ ಯಾವಾಗಲೂ ಇರುವನು, ನಿತ್ಯ ಸ್ವರೂಪನು, ಸರ್ವಗತನು, ಎಲ್ಲತ್ರಲ್ಲೂ ಸ್ಥಾಣು. ಅವಂದರೆ ಅವನು ಕೂಟಸ್ಥ ನಿತ್ಯನು, ಸ್ಥಾಣು, ಬದಲಾವಣೆ ಆಗೋದಿಲ್ಲ. ಅಚಲನು, ಚಲನೆ ಇಲ್ಲ ಅವನಿಗೆ. ಯಾಕಿಲ್ಲ? ಎಲ್ಲ ಕಡೆ ಅವನಿದ್ಮೇಲೆ ಇಲ್ಲಿಂದ ಅಲ್ಲಿಗೆ ಹೋಗೋದೇನು ಬಂತು ಚಲನೆ? ನಾನು ಇಲ್ಲಿದ್ದೇನೆ, ಅಮೇರಿಕಾದಲ್ಲಿಲ್ಲ. ಇಲ್ಲಿಂದ ನಾನು ಅಮೇರಿಕಾಕ್ಕೆ ಹೋಗ್ಬೇಕು ಅಂದರೆ ಹೋಗಬೇಕು. ಗಾಳಿ ಏನಾದರೂ ಹೋಗ್ಬೇಕೇನೆ ಇಲ್ಲಿಂದ ಅಲ್ಲಿಗೆ? ಯಾಕೆಂದರೆ ಇಲ್ಲೂ ಗಾಳಿ ಇದೆ, ಇದೇ ಗಾಳಿ ಅಲ್ಲೂ ಇದೆ. ಹಾಗೆ ಆತ್ಮನು ಎಲ್ಲ ಕಡೆ ಇದ್ಮೇಲೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅನ್ನೋದೇನು ಬಂತು? ಸನಾತನು, ತುಂಬ ಹಳಬನು. ಈ ಸೈಂಟಿಸ್ಟ್ಗಳು ಕಂಡುಹಿಡಿತಾರಲ್ಲ ಹೊಸದಾಗಿ, ಇವಾಗ ಏನೋ ಕಂಡುಹಿಡಿದು ಬಿಟ್ಟು, ಹಾಗಲ್ಲ, ಇವನು ಮೊದಲಿಂದ ಇರೋವನು, ಹಳಬನು ಅಂತ. ಆತ್ಮನನ್ನು ನಾಶಗೊಳಿಸುವುದು ಪಂಚಭೂತಗಳಿಂದಲೂ ಆಗೋದಿಲ್ಲ. ಆತ್ಮ ಪಂಚಭೂತಗಳಿಂದ ಆಗಿದ್ದಾನ ಅಂತ ಪ್ರಶ್ನೆ. ಆತ್ಮನು ಪಂಚಭೂತಗಳಿಂದ ಆಗಿದ್ದಾನ? ಇಲ್ಲ ಸರ್, ಆಗಿಲ್ಲ. ನಮ್ಮ ಶರೀರ ಸಪ್ತ ಧಾತುಗಳಿಂದ ಆಗಿದೆ. ಆ ಸಪ್ತ ಧಾತುಗಳು ಪಂಚಭೂತಗಳಿಂದ ಆಗಿದೆ, ಅದು ಒಪ್ಕೋಬೋದು ನಾವು. ಸೊ ಇಲ್ಲಿ ಬರೀ ಶರೀರ ಮಾತ್ರ ಅಲ್ಲ, ಅವಸ್ಥೆಗಳ ಒಳಗಡೆ ಇರೋದೆಲ್ಲ ಪಂಚಭೂತಗಳಿಂದ ಆಗಿರೋದು. ಆದರೆ ಆತ್ಮನು ಯಾವ ಇದರಿಂದ ಆಗಿದೆ? ಹೇಳಬೇಕು ಅಂದರೆ ಪಂಚಭೂತಗಳನ್ನ ಸೃಷ್ಟಿ ಮಾಡಿದವನೇ ಆತ್ಮನು. ಮತ್ತು ಅವನು ಇದರಿಂದ ಆಗೋದು ಅಂದರೆ ಅರ್ಥ ಎಂಥದ್ದು? ಈ ಪಂಚಭೂತಗಳು ಎಲ್ಲವೂ ಕೂಡ ದೃಶ್ಯ ಪ್ರಪಂಚದಲ್ಲಿ ಇರುತ್ತೆ ಹೊರತು ಇದನ್ನು ಮೀರಿ ಹೋಗಕ್ಕೆ ಬರೋದೇ ಇಲ್ಲ. ಅದಕ್ಕೆ ಅದು ನೋಡ್ಕೊಂಡ್ವಿ. ಇವನು ನಿತ್ಯನು. ಆತ್ಮನು ನಾಶಗೊಳಿಸುವುದು ಪಂಚಭೂತಗಳಿಂದ ಆಗುವ ಹಾಗಿಲ್ಲ. ಆದ್ದರಿಂದ ಇವನೇನು? ನಿತ್ಯನು. ಯಾವುದು ಪರಿಚಿನ್ನವಾಗಿರುವುದೋ ಅದು ನಿತ್ಯವಾಗಲಾರದು. ನೋಡ್ರಿ, ಇಲ್ಲೂ ಇದು ಅಷ್ಟೇ. ನಿತ್ಯನು ಆತ್ಮನು, ಸರ್ವಗತನು, ಎಲ್ಲ ಕಡೆ ಇರುವಂಥವನು ಅವನು. ಇಲ್ಲೂ ಅಷ್ಟೇ. ನಾವು ಇದೆಲ್ಲ ಅಧ್ಯಾರೋಪ ದೃಷ್ಟಿಯಿಂದನೇ ಹೇಳ್ತಾರೆ. ಹೇಗೆ ಇರವು, ಅರಿವು, ಆನಂದ ಅಂತ ಹೇಳ್ತೀವೋ, ಇರುವುದು ಯಾಕೆ ಹೇಳ್ತೀವಿ? ಅಲ್ಲಿ ಏನೂ ಇಲ್ಲ ಅಂತ ಕೇಳಿದಾಗ ಇಲ್ಲ ಇಲ್ಲ ಅಲ್ಲಿ ಇದ್ದಾನೆ ಅನ್ನೋದಕ್ಕೆ ಇರುವು. ಅವನೇನು ಸಗಣಿನ, ಮಣ್ಣಿನ ಮುದ್ದೆನ ಅಂದರೆ ಇಲ್ಲ ಇಲ್ಲ ಜ್ಞಾನ ಸ್ವರೂಪ ಅನ್ನೋದಕ್ಕೆ ಅರಿವು ಅನ್ಬೇಕು. ಅಲ್ಲೇನು ದುಃಖ ಆಗುತ್ತಾ ಅಂದರೆ ಇಲ್ಲ ಆನಂದ ಆಗುತ್ತೆ ಅಂತ ಹೆಂಗೆ ಹೇಳಿದ್ರು, ಹಂಗೆ ಇಲ್ಲಿ ಸರ್ವಗತನು, ಅವನು ಎಲ್ಲ ಕಡೆ ಇದ್ದಾನೆ. ಫಸ್ಟ್ ಆಫ್ ಆಲ್ ಎಲ್ಲ ಕಡೆ ಹೊಂದದೇ ಇಲ್ಲ. ಈಗ ಎಲ್ಲ ಕಡೆ ಅನ್ನೋದು ವ್ಯವಹಾರದ ಮಾತು. ಆತ್ಮನಲ್ಲಿ ಎಲ್ಲಾನು ಪ್ರಶ್ನೆನೇ ಇಲ್ಲ. ಅವನು ಇರೋದು ಅದ್ವೈತ ತತ್ವ, ಇರೋದು ಒಂದೇ. ಅದು ಎಲ್ಲ ಕಡೆ ಅಂದರೆ ಅರ್ಥ ಏನು? ಅದು ಹೊಂದಲ್ಲ. ಆದರೆ ನಮಗೆ ಅಧ್ಯಾರೋಪ ದೃಷ್ಟಿಯಿಂದ ತಗೋಬೇಕಾಗುತ್ತೆ. ಸರ್ವಗತನು ಇವೆಲ್ಲ ಅಷ್ಟೇ. ಸ್ಥಾಣು, ಅವನು ಕೂಟಸ್ಥ ನಿತ್ಯನು, ವಿಕಾರವಿಲ್ಲದವನು, ಸ್ಥಿರವಾಗಿರುವನು ಅಂತ. ಸನಾತನು, ತುಂಬ ಹಳಬನು ಅಂತ, ಹೊಸದಾಗಿ ಹುಟ್ಟವನಲ್ಲ. ಆದ್ದರಿಂದ ಇಷ್ಟೆಲ್ಲ ಹೇಳಿದರು. ಕೊನೆಗೆ ಆತ್ಮನು ಅವ್ಯಕ್ತನಾಗಿರುತ್ತಾನೆ. ಇಲ್ಲಿ ಅವ್ಯಕ್ತ ಅಂದರೆ ಏನು ತಗೋಬೇಕು? ಯಾವ ಕರ್ಣಗಳಿಗೂ ಗೋಚರವಲ್ಲ ಅಂತ ಹೇಳ್ತಾ ಇದ್ದಾರೆ. ಆತ್ಮನು ಅವ್ಯಕ್ತನು ಅಂತ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ 19ಕ್ಕೆ ಯಾವುದಕ್ಕೂ ಸಿಗುವುದಿಲ್ಲ ಅಂತ. ಆದರೆ ನಾವು ಮಾಂಡಿಕ್ಯ ಉಪನಿಷತ್ನಲ್ಲಿ ಹಿಂದೆ ನೋಡಿದಾಗ ವ್ಯಕ್ತ ಅವ್ಯಕ್ತ ಅಂತ ವಿಚಾರ ಮಾಡಿದ್ವಿ. ಅದರರ್ಥ ಏನು? ಯಾರಾದರೂ ಹೇಳ್ತೀರಾ? ವ್ಯಕ್ತ ಅಂತ ಅಲ್ಲಿ ಹೇಳ್ತಾರೆ, ಅದು ಯಾವುದು? ಅವ್ಯಕ್ತ ಅಂತ ಹೇಳ್ತಾರೆ. ಈ ಅವ್ಯಕ್ತ ಆ ಅವ್ಯಕ್ತ ಎರಡು ಒಂದೇನಾ ಬೇರೆ ಬೇರೆನಾ ಅಂತ ಪ್ರಶ್ನೆ. ಇಲ್ಲೂ ಅವ್ಯಕ್ತ ಬರ್ತಾ ಇದೆ. ಆದರೆ ಈ ಅವ್ಯಕ್ತ ಅಂತಂದರೆ
ಕರ್ಣಗಳಿಗೆ ಗೋಚರವಲ್ಲ. ಅವನು ಹಾಗೆ ಅಂತ ಹೇಳೋದಕ್ಕೆ ಬಂದಿರೋದಿದು. ಆದರೆ ನಾವು ಅಲ್ಲಿ ಚಿಂತನೆ ಮಾಡಿದವಾಗ ಮಾಂಡಿಕ್ಯ ಉಪನಿಷತ್ನಲ್ಲಿ ಅಥವಾ ಮಂಜರಿಯಲ್ಲಿ ವ್ಯಕ್ತ ಅವ್ಯಕ್ತ ಅಂತಾರೆ. ಯಾರಿಗದ್ ನೆನಪಿದೆಯಾ? ಅಲ್ಲಿ ದೃಶ್ಯ ಪ್ರಪಂಚದಲ್ಲಿ ವ್ಯಕ್ತ ಅಂದ್ರೆ ಏನು? ಇವಾಗ ಪ್ರಪಂಚ ಎಲ್ಲ ಕಾಣ್ತಾ ಇದೆ, ವ್ಯಕ್ತ. ಗಾಢನಿದ್ರೆಯಲ್ಲಿ ಪ್ರಪಂಚ ಕಾಣೋದಿಲ್ಲ, ಅದಕ್ಕೋಸ್ಕರ ಅದನ್ನು ಅವ್ಯಕ್ತನು ಅಂತ ಹೇಳ್ತಾರೆ. ಅಲ್ಲಿಗೆ ಆತ್ಮನು ವ್ಯಕ್ತನೋ ಅವ್ಯಕ್ತನೋ ಅಂದರೆ ಎರಡನ್ನೂ ಮೀರಿರೋನು ಅಂತ ನಾವು ಚೆನ್ನಾಗಿ ನೋಡಿದ್ದೀವಿ. ಆದರೆ ಇಲ್ಲಿ ಆ ಅವ್ಯಕ್ತ ಅಲ್ಲ ಹೇಳ್ತಾ ಇರೋದು. ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಯಾವ ಇನ್ಸ್ಟ್ರೂಮೆಂಟಿಗೆ ಸಿಗೋದಿಲ್ಲ ಅನ್ನೋದಕ್ಕೆ ಅಷ್ಟು ತಗೊಂಡ್ರೆ ಸಾಕಿಲ್ಲ. ಯಾಕೆಂದರೆ ಅವ್ಯಕ್ತ ಅನ್ನೋದು ವರ್ಡ್ ಒಂದೇ ಇದೆ, ಬಟ್ ಅಲ್ಲಿ ಆ ಅರ್ಥ, ಇಲ್ಲಿ ಈ ಅರ್ಥ. ಐ ಥಿಂಕ್ ಕ್ಲಿಯರ್ ಆಗಿದೆ ಅನಿಸುತ್ತೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ಇವನಲ್ಲಿ ಯಾವ ಅವಯವಗಳು ಇಲ್ಲದ್ದರಿಂದ ಇಲ್ಲಿ ಈ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದ್ದರೆ, ನಮ್ಮ ಅಂಗಾಂಗಗಳಿದ್ದರೆ ಅವು ವಿಕಾರವಾಗಬೇಕು, ಬೆಳಿಬೇಕು, ಸೊರಗಬೇಕು, ಅವೆಲ್ಲ. ಅದೇನು ಇಲ್ಲವೇ, ಅದರಿಂದ ಅವನು ಅವಿಕಾರ್ಯನು. ಅವನೇನು ಬದಲಾವಣೆ ಆಗೋದಿಲ್ಲ, ಮಾರ್ಪಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಆತ್ಮನ ಗುಣಗಳು ಹೇಳುವಾಗ ಬದಲಾಯಿಸಬಾರ್ದು, ಮಾರ್ಪಾಡಾಗಬಾರ್ದು, ಇಲ್ದಂಗೆ ಆಗಬಾರ್ದು. ವೆರಿ ಸಿಂಪಲ್. ಅವೆರಡು ಇಟ್ಕೊಂಡ್ಬಿಟ್ರೆ ಸಾಕು. ಇದು ಆತ್ಮನ ತತ್ವ ಯಥಾತ್ವವನ್ನು ವಿವರಿಸುವ ಪ್ರಕರಣದ ಉಪಸಂಹಾರ. ಇನ್ನೇನು ಉಪಸಂಹಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದೇ ರೀತಿ ಅನಾತ್ಮದ ಯಥಾತ್ಮ ಜ್ಞಾನವನ್ನು ನೋಡ್ಕೊಂಡ್ವಿ. ಇದಕ್ಕೆ ವಿರುದ್ಧವಾಗಿರುತ್ತೆ ಎಲ್ಲಿ? ಅನಾತ್ಮಗಳು. ಅನಾತ್ಮ ಅಂದರೆ ಯಾವುದು? ಆತ್ಮನ್ ಬಿಟ್ಟು ಮಿಕ್ಕಿರೋದೆಲ್ಲ ಅನಾತ್ಮ. ಇಲ್ಲಿ ಭಗವದ್ಗೀತೆಯಲ್ಲಿ ಎರಡನ್ನೇ ಹೇಳೋದು, ಆತ್ಮ ಅನಾತ್ಮ. ಹೋಗ್ಲಿ, ಎರಡು ದ್ವೈತ ಆಯ್ತಲ್ಲ ಸ್ವಾಮಿ ಅಂತ ಕೇಳಿದ್ರೆ ನಮ್ಗೆ ಅರ್ಥ ಆಗೋದಕ್ಕೋಸ್ಕರ ಒಂದು ಸಾರಿ ನಿಮ್ಗೆ ಅನಾತ್ಮ ಅಂತ ಗೊತ್ತಾದ ಮೇಲೆ ಅದು ಇರೋದಲ್ಲ, ಹುಸಿ ತೋರಿಕೆ, ಹಾವು ಹಗ್ಗ ಎರಡು ಆಯ್ತಲ್ಲ ಸ್ವಾಮಿ ಅಂತ ಪ್ರಶ್ನೆ ಕೇಳಿದ್ರೆ ಎರಡಿದೆಯಾ? ಇಲ್ಲ. ಅದೇ ರೀತಿ ಆ ಕೊನೆಗೆ ನಾವು ಬರೀ ಅದ್ವೈತ ತತ್ವ, ದ್ವೈತ ಅನ್ನೋದು ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ಪ್ರಕರಣದಲ್ಲಿ ಭಗವಂತನು ನತ್ವಂ ಶೋಚಿತು ಅರ್ಹಸಿ, ನೀನು ಶೋಕಿಸೋದಕ್ಕೆ ಕಾರಣನೇ ಇಲ್ಲ ಅಂತ. ಆತ್ಮಜ್ಞಾನವಿಲ್ಲದ ಕಾರಣವು ಪ್ರಪಂಚದಲ್ಲಿ ಕಾಣುಬರುವ ಶೋಕ ಕಾರಣಗಳು ಬೇರೆ ಬೇರೆ ಆಗಿರುವಂತೆ ತೋರುತ್ತಿದ್ದರೂ ನಿಜವಾಗಿ ನೋಡಿದ್ರೆ ಅಜ್ಞಾನವೇ ಅದಕ್ಕೆಲ್ಲ ಕಾರಣ. ನಾವು ನೋಡಿದ್ವಿ, ಅಜ್ಞಾನ, ಅವಿದ್ಯೆ, ರಾಂಗ್ ನಾಲೆಡ್ಜ್ ಅಂತಂದ್ಬಿಟ್ಟು ನೋಡಿದ್ವಿ. ಆದ್ದರಿಂದ ಆತ್ಮನನ್ನು ಅರಿತುಕೊಳ್ಳುವುದು ಒಂದೇ ಪರ್ಮನೆಂಟ್ ಸೊಲ್ಯೂಷನ್. ನನಗೆ ಒಂದೊಂದೇ ಬೀಸೋ ದೊಣ್ಣೆಗೆ ತಪ್ಪಿಸ್ಕೊಳ್ಳೋದಲ್ಲ. ಕತ್ಲೆ ರೂಮ್ನಲ್ಲಿ ಇದ್ದರೆ ಅಲ್ಲಿ ಈ ಸಾಮಾನು ಅಲ್ಲಿಡೋದು, ಆ ಸಾಮಾನು ಅಲ್ಲಿಡೋದು, ಮತ್ತೆ ಎಡುತ್ತಾ ಇರ್ತೀವಿ. ನಮಗೆ ಆ ಪ್ರಾಬ್ಲಮೇ ಇರಬಾರ್ದು. ಲೈಟ್ ಹಾಕಿ ಮುಗಿದೋಯ್ತು, ಎಲ್ಲೆಲ್ಲಿ ಸಾಮಾನು ಇದೆ ಅಂತ ಗೊತ್ತಾಗುತ್ತೆ. ನೀವು ಆ ಸಾಮಾನು ಇಲ್ಲಿ, ಈ ಸಾಮಾನಲ್ಲಿ ತೆಗೆದಿಡ್ಲೇಬೇಕಾಗಿಲ್ಲ. ಹಾಗೆ ಇದು ಪರ್ಮನೆಂಟ್ ಸೊಲ್ಯೂಷನ್. ಎಲ್ಲದಕ್ಕೂ ಒಂದೇ ಉತ್ತರ, ತಲೆಗೆಲ್ಲ ಒಂದೇ ಔಷಧಿ ಅಂತಾರಲ್ಲ ಹಾಗೆ. ಆದ್ದರಿಂದ ಈ ಅಜ್ಞಾನ ಹೋಯ್ತು, ಜ್ಞಾನದಿಂದ ಮತ್ತೆ ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬಿಡ್ತಾರೆ. ನಿಮ್ಗೆ ಎಷ್ಟೇ ನೂರಾರು ಪ್ರಶ್ನೆಗಳಿರಲಿ, ನೂರಾರು ತಾಪತ್ರೆಗಳು ಮೂರೇ ಇರೋದು, ಆ ಮೂರರಲ್ಲೇ 106 ಬರುತ್ತೆ. ಈ ಮೂರಕ್ಕೂ ಉತ್ತರ ಒಂದೇ. ಆದ್ದರಿಂದ ನಾವು ಅದನ್ನೊಂದು ಪಡ್ಕೊಂಡ್ಬಿಟ್ರೆ ಬೇಕಾದಷ್ಟಾಯಿತು. ಇಲ್ಲಿ ನೋಡ್ರಿ, ಅಧ್ಯಾರೋಪ ದೃಷ್ಟಿಯಿಂದ ಹೇಳ್ತಾ ಬರ್ತಾರೆ. ಈ ವಾಕ್ಯ ನೆನಪು ಕೊಡುತ್ತೆ. ಆತ್ಮನು ಅನಿತ್ಯನು, ಪರಿಚಿನ್ನನು, ವಿಕಾರಿಯು, ನಾಶವಾಗುವನು ಎಂದು ಮುಂತಾಗಿ ತಿಳಿದಿರುವುದೇ ನಮಗೆ ದುಃಖಕ್ಕೆ ಮೂಲ ಕಾರಣ. ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ? ಅರ್ಜುನ ಏನು ತಿಳ್ಕೊಂಡ್ಬಿಟ್ಟಿದ್ದಾನೆ? ಅವನೇ ನಿಜವಾದ ಸ್ವರೂಪ ಶರೀರ ಅನ್ಕೊಂಡ್ಬಿಟ್ಟಿದ್ದಾನೆ. ಯಾವಾಗ ನಾವು ಈ ಶರೀರವನ್ನು ನಾನು ಅನ್ಕೊಂತೀನೋ ಇದೇ ಅಜ್ಞಾನ, ಇದೇ ರಾಂಗ್ ನಾಲೆಡ್ಜ್. ಏನಾಗುತ್ತೆ ಅವಾಗ? ಅಯ್ಯೋ ಅವ್ರು ಕೊಂದರೆ ನಾನು ಕರೋನಾ ಬಂದರೆ ನಾನು ಸತ್ತೋಗ್ತೀನಿ ಅಂತ ಭಯ ಬರುತ್ತೆ. ಯಾಕೆ? ನಾನಂದರೆ ಇದೆ. ಆದ್ದರಿಂದ ಅವಾಗ ಏನಾಗ್ಬಿಡುತ್ತೆ? ನಾನು ಪರಿಚಿನ್ನನು, ನಾನು ಅನಿತ್ಯನು, ನಾನು ಬದಲಾವಣೆ ಆಗ್ತಾ ಇದ್ದೀನಿ, ನಾನು ಆ ನಾಶ ಆಗ್ಬಿಡ್ತೀನಿ ಅಂತ ತಿಳ್ಕೊಂಡಾಗ ಇದೇ ದುಃಖಕ್ಕೆ ಕಾರಣ ಅಷ್ಟೇ. ಆದರೆ ಇದು ನಿಜವಾಗ್ಲೂ ಹಾಗಿಲ್ಲ. ಮತ್ತೆ ಹೆಂಗಿದೆ? ನನ್ನ ನಿಜವಾದ ಸ್ವರೂಪ ನಿತ್ಯನು, ಸರ್ವಗತನು, ಅದ್ವಿತೀಯನು, ಆನಂದ ಸ್ವರೂಪನು.
ಅಂತ ಭಗವಂತ ತೋರಿಸೋದು ಸುಮ್ಮನೆ ಇದು ಕಾಕಮ್ಮನ ಕತೆ ಗೋವಮ್ಮನ ಕತೆ ಅಲ್ಲ. ಗಾಢ ನಿದ್ರೆ ನಾವು ಪ್ರತಿದಿನ ನೋಡ್ಕೊತಾ ಇದ್ದೀವಿ. ನೋಡ್ಕೊಂಡಾಗ ಹೌದು ಹೌದು ಈ ಶರೀರ ನಾನಲ್ಲ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಯಾವ ಪುನರುಕ್ತಿಯ ದೋಷವೂ ಇರೋದಿಲ್ಲ. ಇಲ್ಲಿ ಮತ್ತೆ ಹೇಳಿದ್ದನ್ನೇ ಹೇಳ್ತಾರೆ. ಯಾಕೆ ಸ್ವಾಮಿ ಅಂತಂದರೆ ಅದು ದೋಷ ಅಲ್ಲ. ಯಾಕೆ ಗೊತ್ತಾ, ಈ ಆತ್ಮತತ್ವ ತುಂಬ ಸೂಕ್ಷ್ಮವಾಗಿರೋದ್ರಿಂದ ಮತ್ತೆ ಹೇಳೋದ್ರಿಂದನೇ ಇದು ನಮಗೆ ಮನದಟ್ಟಾಗಬೇಕು ಅನ್ನೋದಕ್ಕೋಸ್ಕರ ಇದು ಆತ್ಮತತ್ವದ ವಿಚಾರದ ಪ್ರಕರಣ ಅನ್ನೋದು ಸ್ಪಷ್ಟವಾಗಿದೆ. ಇದು ಇನ್ನು ಸಾಮಾನ್ಯ ಜನರ ಹೋಗಿ ನೀವು ಆ ತತ್ವದ್ಗೀತೆ ಎಲ್ಲ ಬಿಟ್ಬಿಡ್ರಿ. ಇನ್ನು ಜನರಲ್ ಆಗಿ ಯೋಚನೆ ಮಾಡಿರಿ. ಯಾರಿಗೆ ಅರ್ಜುನನ್ ಹೇಳ್ತಾರೆ ಕೃಷ್ಣ ಭಗವಂತ, ಹೋಗಿಯಪ್ಪ ಇಷ್ಟೊಂದು ವಿಚಾರ ಹೇಳಿದ್ವಲ್ಲ ಬಿಟ್ಬಿಡು, ಹೋಗಿ ಹುಟ್ಟಿದ ಮೇಲೆ ಒಂದಿನ ಸಾಹಿತ್ಯವೋ ಇಲ್ಲೋ ಸಾಹಿತ್ಯ ಮತ್ತಿರ್ಗ ಯಾಕೆ ಯೋಚನೆ ಮಾಡ್ತೀಯ ನೀನು? ಅಕಸ್ಮಾತ್ ಯುದ್ಧ ಮಾಡಲಿ ಮಾಡದೆ ಒಂದಿನ ಸಾಯ್ಬೇಕು ಬಿಡು. ಹಂಗಾದರೂ ನೀನು ಜನಗಳು ಲೌಕಿಕ ಜ್ಞಾನದಿಂದಲಾದರೂ ನೋಡಿಕೊಂಡ್ರು ನೀನು ದುಃಖ ಪಡೆದಕ್ಕೆ ಕಾರಣ ಇಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇದು ನಾವು ಸ್ವಲ್ಪ ಗಮನಿಸ್ಕೋಬೇಕು. ಸಾಮಾನ್ಯರ ಭಾವನೆಯಿಂದ ನೋಡಿದ್ರು ಶೋಕ ಮಾಡೋದಕ್ಕೆ ಕಾರಣ ಇಲ್ಲ. ಯಾಕೆ? ಹುಟ್ಟಿದವ ಸಾಯಲೇಬೇಕು ಅಂತ ಅಂದ್ಬಿಟ್ಟು ಭಗವಂತ ಇದನ್ನ ಹೇಳ್ತಾ ಇದ್ದಾನೆ. ಇನ್ನ ಆತ್ಮಜ್ಞಾನವೆಂಬುದನ್ನು ಮಾತ್ರ ನಾವು ಮರೆಯದೇ ಇರಬೇಕು. ಯಾಕೆ? ಆತ್ಮತತ್ವದ ವಿಷಯಕ್ಕೆ ಇಲ್ಲಿ ತುಂಬ ಇಂಪಾರ್ಟೆಂಟು. ಇಲ್ಲಿ ಆತ್ಮತತ್ವ ತಿಳ್ಕೋಬೇಕಾದ್ರೆ ಆತ್ಮತತ್ವದ ವಿಷಯಕ್ಕೆ ಪಾರದರ್ಶಿಗಳೆನಿಸುವರು ಬಹಳ ವಿರಳ. ಅಂದರೆ ಆತ್ಮತತ್ವನ ಮುಕ್ತರಾಗಿ ತತ್ವದಲ್ಲಿ ನಿಂತಿರೋರು ತುಂಬ ಕಡಿಮೆ ಜನ. ಎಷ್ಟು ಜನ ಸಿಗ್ತಾರೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಅಬ್ಬಬ್ಬ ಅಂತಂದರೆ ಕೈ ಬೆರಳಿನಲ್ಲಿ ಎಣಿಸ್ಬೋದು. ಸ್ವಾಮಿಗಳು ಹೇಳ್ತಾ ಇದ್ರು, ಎಣಿಸಿ ನಿಮ್ಮ ಅನಾಮಿಕ ಬೆರಳಿಗೆ ನಿಂತೋಗುತ್ತೆ. ಅವರೊಬ್ಬರು ಮುಕ್ತರು ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು ನಿಂತೋಯ್ತು, ಮೂರನೇ ಬೆರಳು ಎಣಿಸ್ರಿ, ಎಣ್ಸಕ್ಕಿರೋಲ್ಲ ಅಂತ ಹೇಳ್ತಾರೆ. ಅಷ್ಟು ಅಪರೂಪ ಅಂತ ಹೇಳ್ತಾರೆ. ಆದರೆ ಯಾರು ಆತ್ಮತತ್ವವನ್ನು ಆಶ್ಚರ್ಯವಾಗಿ ಹೇಳ್ತಾರೋ, ಯಾರು ಅದನ್ನು ಮೊದಲನೇ ಸಾರಿ ಕೇಳಿದಾಗ ಆಶ್ಚರ್ಯವಾಗಿ ಕೇಳಿದ್ರು, ಹಬ್ಬಬ್ಬ ಇಂಥ ತತ್ವ ಇದೆ, ನಮಗೆ ಮೊದಲನೇ ಸಾರಿ ಕೇಳಿದಾಗ ಹಾಗೆ ಅನ್ನಿಸ್ತು. ನಮ್ಮ ಗುರುಗಳು ಕೇಳ್ತಾ ಇದ್ರು, ಏನು ಸ್ವಾಮಿ ಇಂಥ ಸ್ವರೂಪದ ನಮ್ಮದು, ನಾವು ಸಾಯೋರಲ್ಲ ಏನೂ ಅಲ್ಲ ಅಂತ. ಹಿಂಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಯಾರು ಈ ಆತ್ಮತತ್ವವನ್ನು ಆಶ್ಚರ್ಯದಿಂದ ಕೇಳ್ತಾರೋ, ಆಶ್ಚರ್ಯದಿಂದ ಹೇಳ್ತಾರೋ, ಇಬ್ಬರಿಗೂ ಆತ್ಮತತ್ವ ಗೊತ್ತಿಲ್ಲ ಅಂತಾರೆ. ಯಾಕೆ ಅಂತಂದರೆ, ಯಾರಾದರೂ ನಾನು ವಿಚಾರ ಮಾತಾಡಿದ್ರೆ ಅಂದರೆ ಆಕಾಶ ನೋಡೋದಕ್ಕೆ ನುಗ್ಗಲ್ ಬೇಕಾ ಸ್ವಾಮಿ? ಆಮೇಲೆ ಎಲ್ರಿಗೂ ಗೊತ್ತಿರೋ ಮಾತನ್ನ ಬಂದು ಕಿವಿಲಿ ಹೇಳಬೇಕಾ? ಬಿಡ ಹಂಗೇನಾದ್ರು ನಾನು ಹೇಳಿದ ತಕ್ಷಣ ಬಿಡ ಎಲ್ರಿಗೂ ಗೊತ್ತಿರೋ ಮಾತು ಏನು ನೀನು ಬಂದಿದ್ದೆ ಕಿವಿಲಿ ಪಿಸ ಅಂತ ಹೇಳ್ತೀಯ ಅಂತ ಹೇಳ್ತಾರೋ ಇಲ್ವೋ? ಅಂದರೆ ನಾನು ಇದ್ದೀನಿ ಆತ್ಮಸ್ವರೂಪ, ನಾನು ನಿಜವಾದ ಸ್ವರೂಪ ಆತ್ಮಸ್ವರೂಪ ಅಂತ ಗೊತ್ತಿಲ್ಲ. ಆದರೆ ನಾನಿದ್ದೀನಿ ಅನ್ನೋದು ಸಹಜವಾಗಿದೆ. ಬಟ್ ಆ ವಸ್ತು ಯಾವುದು? ನನ್ನ ಶರೀರವನ್ನು ನಾನು ಅಂದ್ಕೊಂಡಿದ್ದೀನಿ. ಆದರೆ ಇದಲ್ಲ, ಇದರ ಹಿಂತಡಿಕೆ ಆತ್ಮನೇ ನನ್ನ ನಿಜವಾದ ಸ್ವರೂಪ ಅಂತ ತಿಳ್ಕೋಬೇಕಾಗಿದೆ. ಅದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಮುಕ್ತರಾದವರು ತುಂಬ ವಿರಳರು, ಸಿಗುತ್ತಿಲ್ಲ ಆ ಥರ. ಆದ್ದರಿಂದ ಅವರನ್ನು ಶ್ರದ್ಧಾಪೂರ್ವಕವಾಗಿ ಅವರೇನಾದರೂ ಹೇಳಿದ್ದೇನಾದ್ರು ಸಿಕ್ಕಿದ್ರೆ ಅದನ್ನು ಶ್ರದ್ಧಾಪೂರ್ವಕವಾಗಿ ಕೇಳಬೇಕು. ಮತ್ತು ಗುರುಗಳು ಶಿಷ್ಯರು ಲೋಕಕ್ಕೆ ಆಶ್ಚರ್ಯಪಾರರಾಗಿರೋರು. ಶ್ರೀರಾಮಕೃಷ್ಣರಿಗೆ ವಿವೇಕಾನಂದರು ಬಂದು ಕೇಳ್ತಾರೆ, ಸ್ವಾಮಿ ನೀವು ದೇವರು ನೋಡಿದ್ದೀರಾ, ನನಗೆ ತೋರಿಸ್ತೀರಾ ಅಂತ. ಚೆನ್ನಾಗಿ ತೋರಿಸ್ತೇನೆ ಅಂತ ಹೇಳ್ತಾರೆ. ಆ ಥರ ಎದೆ ಮುಟ್ಕೊಂಡು ಹೇಳೋರು ಎಷ್ಟು ಜನ ಸಿಗ್ತಾರೆ ನಿಮಗೆ? ಆದರೆ ಮುಮುಕ್ಷುಗಳು ನಮ್ಗೆ ಎಷ್ಟು ಜನ ಸಿಗ್ತಾರೆ? ಹೋಗಿ ಮುಕ್ತರಾದವ್ರು ಬಿಟ್ಬಿಡ್ರಿ, ನನಗೆ ಮೋಕ್ಷನೇ ಬೇಕು ಅಂತ ಹೋಗೋರು ಎಷ್ಟು ಜನ ಸಿಗ್ತಾರೆ ಸ್ವಾಮಿ? ಏನೋ ಕ್ಯೂರಿಯಾಸಿಟಿಗೆ ಓದ್ತಾರೆ, ಮನೆಯಲ್ಲಿ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಇದನ್ನು ಕೇಳಕ್ಕೆ ಬರೋರು ಕೆಲವರು ಇರ್ತಾರೆ. ಇನ್ನೇನು ಮಾಡೋಕ್ಕೆ ಟೈಮ್ ಇಲ್ಲಪ್ಪ, ಟೈಮ್ ಹೆಂಗಪ್ಪ ಕಳಿಯೋದು ಕರೋನಾ ಅಂದ್ಕೊಂಡು ಕೇಳೋರು ಬರ್ತಾರೆ. ಆದರೆ ನನಗೆ ಮೋಕ್ಷವೇ ಬೇಕು, ನಾನು ಏನಾದರೂ ಮಾಡಿ ಈ ಮೋಕ್ಷದಲ್ಲಿ ನಿಲ್ತೀನಿ ಅಂತ ಮುಮುಕ್ಷುಗಳು ಎಷ್ಟು ಜನ ಸಿಗ್ತಾರೆ? ನಮಗೆ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಭಗವದ್ಗೀತೆಯಲ್ಲೂ ಹೇಳಿದ್ರು, ಕಶ್ಚಿದ್ದೀರ ಯಾರೋ ಒಬ್ಬ ಅಂತ ಹೇಳ್ತಾರೆ. ಆದರೆ ಇಂಥ ಸಂದರ್ಭಗಳಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ, ಸಾಧು ವೇಷದ ಥರ ಸನ್ಯಾಸಿಗಳ ಬಟ್ಟೆ ಹಾಕ್ಕೊಂಡು
ಯೋಗಿಗಳು ಅಂತ ಹೇಳ್ಕೊಂಡು ಜಟಾಧಾರಿಗಳಾಗಿ ಅದ್ಭುತ ಲೀಲೆಗಳು ತೋರಿಸ್ತಾ ಪವಾಡಗಳನ್ನು ತೋರಿಸ್ತಾ ಅವರು ಜನಗಳನ್ನ ಮೋಸ ಮಾಡಿ ಹಣ ಗಿಣ ಕಿತ್ಕೊಂಡು ಮೋಸ ಮಾಡೋರೇ ತುಂಬ ಜನ ಇರ್ತಾರೆ. ಸರಿಯಾಗಿ ಈ ಥರ ವಿಚಾರ ಹೇಳೋರು ತುಂಬ ಕಡಿಮೆ ಇರ್ತಾರೆ, ಇರದೇ ಇಲ್ಲ ಅಂತಲೇ ಹೇಳ್ಬೋದು ಅಂತ ಹೇಳ್ತಾರೆ. ಹಾಗಾದರೆ ಜ್ಞಾನಿಗಳಿಗೆ ಗುರುತು ಯಾವುದು? ನಿಜವಾದ ಜ್ಞಾನ ಹೇಳುವಂಥ ಅವರ ಗುರುತು ಯಾವುದು ಅಂದರೆ ಸದ್ಗುರುವಿನ ಅನುಗ್ರಹ ಅಂತ ನಾವು ಆ ಪುಸ್ತಕ ಮಾಡಿದ್ದೀವಿ, ಸ್ವಲ್ಪ ನೆನೆಸ್ಕೊಳ್ರಿ. ಇವಾಗ ಅದನ್ನು ನೆನೆಸ್ಕೊಳ್ಳೋದು ತುಂಬ ಮುಖ್ಯ. ನಿಜವಾದ ಗುರು ನಾವು ಕಂಡುಹಿಡಿಬೇಕಾದ್ರೆ ಅವನಲ್ಲಿ 4 ಅಟ್ಲೀಸ್ಟ್ ನಾವು ಸ್ಥಿತಪ್ರಜ್ಞನ ಲಕ್ಷಣಗಳು, ಗುಣಾತೀತನ ಲಕ್ಷಣಗಳು, ಭಕ್ತನ ಲಕ್ಷಣಗಳು, ಯುಕ್ತನ ಲಕ್ಷಣಗಳು, ಮುಕ್ತನ ಲಕ್ಷಣಗಳು, ಮತ್ತು ಔಪನಿಷದ ಪುರುಷನ ಲಕ್ಷಣಗಳು ಎಲ್ಲನೂ ಚಿಂತನೆ ಮಾಡಿದ್ದೀವಿ. ಅವುಗಳಲ್ಲೆಲ್ಲ ಬೇಕಾದಷ್ಟು ಹೇಳ್ತಾರೆ ಪ್ರತಿಯೊಂದು ಅಧ್ಯಾಯದಲ್ಲೂ. ನಾವು ಕನ್ಫ್ಯೂಷನ್ ಆಗಬಾರ್ದು, ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ 4 ಇಟ್ಕೊಳ್ರಿ. ಯಾರಲ್ಲಿ 4 ಗುಣಗಳಿರುತ್ತೋ ಅವರು ಮುಕ್ತರಾಗಿರಲಿ ಆಗದೇ ಇರಲಿ ಧೈರ್ಯವಾಗಿ ನಂಬಿಡ್ರಿ, ನಿಮ್ಮನ್ನು ಮೋಕ್ಷದ ದಾರಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಯಾವುದದು 4? 1, ಶಾಸ್ತ್ರವನ್ನು ಯಾವತ್ತೂ ಉಲ್ಲಂಘನೆ ಮಾಡೋದಿಲ್ಲ, ಶಾಸ್ತ್ರವನ್ನು ಕೀಳಾಗಿ ನೋಡೋದಿಲ್ಲ, ಶಾಸ್ತ್ರದಲ್ಲಿ ತಪ್ಪು ಕಂಡುಹಿಡಿಯಕ್ಕೆ ಹೋಗೋದಿಲ್ಲ ಮೊದಲನೇವರು. 2ನೇದು, ಅವ್ರು ಏನೇ ಕೆಲಸ ಮಾಡಲಿ ಕರ್ಮಯೋಗದಲ್ಲೇ ಮಾಡ್ತಾರೆ. ಅವ್ರಿಗೆ ಅಹಂಕಾರ ಇರೋಲ್ಲ, ಗರ್ವ ಇರೋದಿಲ್ಲ, ಮತ್ತು ಅವರಿಗೆ ನಾನು ನನ್ನದು ಹಾರ ಹಾಕ್ಸ್ಕೋಬೇಕು ಹೊಗಳಿಸ್ಕೋಬೇಕು ಇರೋದಿಲ್ಲ ಅವರಿಗೆ. ಅದಿತ್ತು ಅಂತಂದರೆ ಅವ್ರು ಇನ್ನೂ ರಜಗುಣದಲ್ಲಿದ್ದಾರೆ, ಕರ್ಮಯೋಗ ಮಾಡೋದಕ್ಕೂ ಅವ್ರಿಗೆ ಬರ್ತಾ ಇಲ್ಲ ಅಂತ ತಿಳ್ಕೋಬೇಕು. ಇನ್ನು 3ನೇದು, ಅವರಲ್ಲಿ ಯಾವಾಗಲೂ ಕ್ಷಮಾ ಗುಣ ಇರುತ್ತೆ, ಏನೇ ತಪ್ಪು ಮಾಡಿದ್ರು ಕ್ಷಮಿಸುವಂಥ ದೊಡ್ಡ ಗುಣ ಇರುತ್ತೆ ಅವರಲ್ಲಿ. ಅವ್ರಿಗೆ ಯಾವಾಗಲೂ ಸಂತೋಷವಾಗಿ ನಗನಗ್ತಾ ಇರ್ತಾರೆ, ಏನೇ ಆಗಲಿ ಖುಷಿಯಾಗಿರ್ತಾರೆ. 4 ಗುಣಗಳು ಯಾರಲ್ಲಿರುತ್ತೋ ಅವ್ರನ್ನ ಹೇಳಿದ್ದನ್ನು ಅವ್ರ ದಾರಿನಲ್ಲಿ ಹೋಗ್ಬಿಟ್ರೆ ಖಂಡಿತವಾಗಿ ನೀವು ಮುಟ್ತೀರಾ ಅಂತ ಸ್ವಾಮಿಗಳು ಅಲ್ಲಿ ಹೇಳಿದ್ದಿರಲ್ಲ, ಅದನ್ನು ಚೆನ್ನಾಗಿ ತಿಳ್ಕೋಬೇಕು. ಗುರುಗಳಲ್ಲಿ ಏನೋ ಗೊತ್ತಾಯಿತು, ನಾವು ತಿಳ್ಕೊಳ್ಳೋರು ನಮ್ಮಲ್ಲಿ ಯಾವ ಲಕ್ಷಣ ಇರಬೇಕು? ನಾನು ಹೆಂಗೆ ಬೇಕಾದ್ರೆ ಇರ್ಬೋದಾ? ಇಲ್ಲ. ಮತ್ತು ನಮ್ಮಲ್ಲಿ ಯಾವ ಲಕ್ಷಣ ಇರಬೇಕು? ಶಿಷ್ಯನಾದವನಲ್ಲಿ ಯಾವ ಲಕ್ಷಣ ಇರಬೇಕು? ಯಾರಾದರೂ ಹೇಳಕ್ ಬರುತ್ತೆ? ಗುರು ವಾಕ್ಯದಲ್ಲಿ ಶ್ರದ್ಧೆ ಇರ್ಬೇಕು. ಆಮೇಲೆ ಶರಣಾಗತಿ, ಗುರುಗೆ ಶರಣಾಗತಿ. ಆಮೇಲೆ ದೇವರಲ್ಲಿ ನಂಬಿಕೆ. ಆಯ್ತು. ಆಮೇಲೆ ಎಲ್ಲ ಒಂದೇ. ಗುರುಗಳಲ್ಲಿ, ದೇವರಲ್ಲಿ, ಶಾಸ್ತ್ರದಲ್ಲಿ ನಂಬಿಕೆ, ಶ್ರದ್ಧೆ, ಭಕ್ತಿ ಎಲ್ಲ ಇರಬೇಕು. ಇಂಪಾರ್ಟೆಂಟ್ ಆಗಿ ಏನಿರಬೇಕು? ಮುಖ್ಯತ್ವ, ದೇವರೇ ಬೇಕು. ಸಾಕಾದೊಂದು. ಇನ್ನೇನಿರ್ಬೇಕು? ಸಾಧನ ಚತುಷ್ಟಯ ಇರಬೇಕು ನೋಡ್ರಿ. ಅಂದ್ರೆ ಸಾಧನ ಚತುಷ್ಟಯಕ್ಕಿಂತ ಮುಂಚೆ ಇರಲಿ, ಫಸ್ಟ್ ಸಾಧನ ಚತುಷ್ಟಯ ಹೇಳ್ಬಿಡ್ತೀನಿ. ಮೊದಲನೇದು, ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಮಾಡಿಕೊಂಡಿರಬೇಕು. ಮೊದಲನೇದು ನಮ್ಗಾಗಿರ್ಬೇಕು. ನಾವು ಮಾಡಿದ್ದೀವಿ ಅದನ್ನು, ಮೊನ್ನೆ ಎಲ್ಲ ಮಾಡಿದ್ವಿ. ನಿತ್ಯ ಅನಿತ್ಯ ವಸ್ತು ವಿವೇಕ. ಆತ್ಮನೇ ನಿತ್ಯ, ಮಿಕ್ಕಿರೋದೆಲ್ಲ ಅನಿತ್ಯ. ಹಗ್ಗವೇ ಸತ್ಯ, ಹಾವಿಲ್ಲ. ಚಿನ್ನವೇ ಸತ್ಯ, ಒಡವೆಗಳಿಲ್ಲ. ಮಣ್ಣೇ ಸತ್ಯ. ಅದೇ ಥರ ಆತ್ಮ ಸತ್ಯ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಅನಿತ್ಯ. ಹಂಗೆ ನೋಡ್ಕೊಳಕ್ಕೆ ಬರ್ಬೇಕು ನನಗೆ. ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಮಾಡಿಕೊಂಡ್ರೆ ಶರೀರ ನಾನಲ್ಲ ಅಂತ ಹೇಳಿ ಧರ್ಮ ಮಾರ್ಗದಲ್ಲಿ ನಡೆಯಕ್ಕೆ ಶುರು ಮಾಡ್ತೀವಿ. ಆಗ ನನ್ನ ನಿಜವಾದ ಸ್ವರೂಪ ಆತ್ಮ ಅಂತ ಗೊತ್ತಾದಾಗ ನಾನು ಆತ್ಮನಾಗಿದ್ದೀನಿ ಅಂತ ನಂಬಿಕೆ ಆದರೂ ಇಟ್ಕೊಂಡು ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ, ಆತ್ಮನ ಕೊಡ್ತೀನಿ. ಆದ್ದರಿಂದ ನಾನು ಅದು ಒಂದು. 2ನೇದು, ಇಹ ಮೂರ್ತ ಫಲಭೋಗ ವಿರಾಗ. ಈ ಲೋಕದಲ್ಲಿ ಇಲ್ಲಿ ನನಗೆ ಯಾವುದೋ ಆಸೆ ಇರಬಾರ್ದು. ಅದು ಬೇಕು, ಇದು ಬೇಕು, ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ, ಹೆಸರು, ಬಿರುದು, ಆಳು ಕಾಳು, ಅಂತಸ್ತು, ವಾಹನ, ಏನು ಬೇಡ. ಹೋಗಿ ಪರಲೋಕದಲ್ಲಿ ಅದೇನಾದರೂ ಬೇಕಾ ನಿನಗೆ? ಸ್ವರ್ಗ, ಇಂದ್ರ ಪದವಿ, ದೇವತೆಗಳ ಪದವಿ. ನಚಿಕೇತನಿಗೆ ಯಮಧರ್ಮರಾಜ ನನ್ನ ಪದವಿನೇ ಕೊಟ್ಬಿಡ್ತೀನಿ, ನೀನು ಆತ್ಮತತ್ವವನ್ನು ಬಿಟ್ಬಿಡು ಅಂತ ಕೇಳ್ತಾನೆ. ಅವನು ಬಿಟ್ನ, ನೀನೇ ಇಟ್ಕೊ, ನನ್ನ ಕನಸಿನಲ್ಲೂ ಬೇಡ ಅಂತಾನೆ ಅವನು ನಚಿಕೇತ. ಅಷ್ಟು ವೈರಾಗ್ಯ ಇದೆಯಾ ನಮಗೆ?
ಅವನ ವೈರಾಗ್ಯ ಚಕ್ರವರ್ತಿ ಅಂತ ಅನ್ನೋದು. ಇದು ಇಹಮೂರ್ತ ಪರಭೋಗ ವಿರಾಗ. ನಮ್ಗೆ ಅದರಲ್ಲಿ ವಿರಕ್ತಿ ಇರಬೇಕು, ವೈರಾಗ್ಯ ಇರಬೇಕು. ಇದು ಎರಡನೇದು ವೈರಾಗ್ಯ. ಇಲ್ಲಿ ಅಲ್ಲಿ ಎಲ್ಲ ಕಡೆನೂ ವೈರಾಗ್ಯ ಇರಬೇಕು. ಮೂರನೇದು ಷಡ್ ಸಂಪತ್ತಿ. ಇದಿರಬೇಕು ನಮ್ಮಲ್ಲಿ. ಒಡವೆ ಇರೋದು, ಮನೆ ಇರೋದು, ಆಸ್ತಿ ಇರೋದು, ದುಡ್ಡು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ. ಏನಿರಬೇಕು? ಸಂಪತ್ತು. ಯಾವುದು? ಶಮ, ದಮ, ಉಪರತಿ, ತಿತಿಕ್ಷ, ಸಮಾಧಾನ, ಶ್ರದ್ಧೆ. ಶ್ರದ್ಧಾ ಅಲ್ಲೇ ಬಂದ್ಬಿಡುತ್ತೆ ಎಲ್ಲ ಥರದ್ದು. ಆದ್ದರಿಂದ ಶಮ, ನನ್ನ ಮನಸ್ಸಿನ ಹತೋಟಿ ನನ್ನಲ್ಲಿರಬೇಕು, ಇಂದ್ರಿಯಗಳ ಹತೋಟಿ ನನಗಿರಬೇಕು. ಶಮ, ದಮ, ಉಪರತಿ. ಉಪರತಿ ಅಂದರೆ ನನಗೆ ಆತ್ಮತತ್ವದಲ್ಲೇ ರಥನಾಗಿರಬೇಕು. ಉಪರತಿ. ತಿತಿಕ್ಷ, ದ್ವಂದ್ವಗಳಲ್ಲಿ ಆಗಮಾಪಾಯಿಗಳು, ಅವು ಅನಿತ್ಯ ಅಂತ ನೋಡೋದು ಬರ್ಬೇಕು ನನಗೆ. ದ್ವಂದ್ವಗಳು, ಪೇರ್ಸ್ ಆಫ್ ಡ್ಯೂಯಲ್ಸ್ ಅಂತೀವಲ್ಲ, ಆ ಪೇರ್ಸ್ ಆಫ್ ಆಪೋಸಿಟ್ಸ್ ಅಂತ, ಅದು ನನಗೆ ಚೆನ್ನಾಗಿ ಗೊತ್ತಾಗಿ, ನಿನ್ನೆ ನಾವು ಹೇಳಿದ್ವಲ್ಲ, ಸುಖ ವಸ್ತುಗಳು ಹೊರಗಡೆ ಇದೆ, ವಿಷಯಗಳಿಂದ ಬರೋ ಅಂಥ ಶೀತ ಉಷ್ಣ, ಅದರಿಂದ ಬರೋ ಸುಖ ದುಃಖ, ಇವು ಆಗಮಾಪಾಯಿಗಳು ಅಂತ ಹೇಳಿ ಇವುಗಳನ್ನ ನಾವು ತಡ್ಕೋಬೇಕು ವಿವೇಕದಿಂದ ಅಂತ ಹೇಳಿ, ಆಮೇಲೆ ಅವು ನಿಜವಾಗ್ಲೂ ಇಲ್ಲ ಅಂತ ನೋಡೋಕೆ ಬರಬೇಕು ನನಗೆ. ಇದು ಶಮಾಧಮ ಉಪರ ತಿತಿಕ್ಷ ಅಂದರೆ ಇದು ತಿತಿಕ್ಷ. ಶಮಾಧಮ ಉಪರತಿ ತಿತಿಕ್ಷ. ಸಮಾಧಾನ, ಯಾವಾಗಲೂ ಸಮಾಧಾನವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಬ್ಯಾಲೆನ್ಸ್ಡ್ ಮೈಂಡ್ ಇರಬೇಕು. ಕರ್ಮಯೋಗ ಮಾಡಿದ್ರೆ ಬರುತ್ತೆ. ಮತ್ತು ಶ್ರದ್ಧೆ, ಇವೆಲ್ಲದರಲ್ಲೂ ನನಗೆ ಒಂದು ಶ್ರದ್ಧೆ ಇರಬೇಕು. ಗುರುಗಳಲ್ಲಿ, ನನ್ನಲ್ಲೂ ನನಗೆ ಶ್ರದ್ಧೆ ಇರಬೇಕು. ಅರೆ, ನಾನು ಮೋಕ್ಷ ಮಾಡೇ ಮಾಡ್ಕೊತೀನಿ, ಪಾಸ್ ಆಗೇ ಆಗ್ತೀನಿ, ಗುರಿ ಮುಟ್ತೀನಿ ಅನ್ನೋದು ಇರಬೇಕು ನನ್ನಲ್ಲಿ. ದೇವರಲ್ಲಿ, ಗುರುಗಳಲ್ಲಿ, ಶಾಸ್ತ್ರದಲ್ಲಿ, ಪ್ರತಿಯೊಂದರಲ್ಲೂ ನನಗೊಂದು ಶ್ರದ್ಧೆ, ನಂಬಿಕೆ, ಭಕ್ತಿ ಎಲ್ಲ ಇರಬೇಕು. ಇನ್ನು ನಾಲ್ಕನೇದು ಮೋಕ್ಷವೇ ಬೇಕು. ಮೋಕ್ಷತ್ವ ನಾಲ್ಕಿರಬೇಕು. ನಾಲ್ಕಿರೋದ್ರ ಜೊತೆಗೆ ಅವನು ಸತ್ವಗುಣಿಯಾಗಿರಬೇಕು. ಕೊನೆಗೆ ಕರ್ಮಯೋಗದಲ್ಲಿ ಕೆಲಸ ಮಾಡ್ತಾ ಇರಬೇಕು. ಮತ್ತು 14ನೇ ಅಧ್ಯಾಯದಲ್ಲಿ ಹೇಳಿರೋ ಅದೇ ಸತ್ವಗುಣ. ಇನ್ನು 13ನೇ ಅಧ್ಯಾಯದಲ್ಲಿ ಹೇಳುವಂಥ ಅಮಾನಿತ್ವಾದಿ ಸಾಧನೆಗಳನ್ನು ಮಾಡ್ತಾ ಇರಬೇಕು. ಆ ಗುಣಗಳು ಸ್ವಲ್ಪ ಇರಬೇಕು. ಏನು ಸ್ವಾಮಿ ಎಲ್ಲನೂ ಇರಬೇಕು ಅಂದರೆ ಇನ್ನೇನು ಅಂತ ಹೇಳ್ತೀವಿ. ಅವನು 3 ಹೊತ್ತು ಅವನು ಶ್ರವಣ, ಮನನ, ಧ್ಯಾನ, ಜಪ, ಈ 4 ಮಾಡ್ತಾ ಇರಬೇಕು. 3 ಹೊತ್ತು ಮನಸ್ಸು ಇದರಲ್ಲೇ ಇರಬೇಕು. ಆವಾಗ ಈ ತತ್ವದಲ್ಲಿ ನಿಲ್ಲಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಶಿಷ್ಯನಲ್ಲಿರಬೇಕಾಗಿರೋ ಗುಣಗಳು, ಗುರುಗಳಲ್ಲಿರೋದಕ್ಕಿಂತ ಶಿಷ್ಯನಲ್ಲಿರೋದು ಇಂಪಾರ್ಟೆಂಟು. ನಮಗೆ ದಾರಿ ಯಾರು ಬೇಕಾದ ತೋರಿಸ್ಕೊಡ್ಬೋದು. ನೋಡ್ರಿ, ಹಿಂಗೆ ಹೋಗ್ರಿ, ನೀವು ಊರಿಗೆ ಹೋಗ್ತೀರಾ ಅಂತ ನಾನೇ ಹೋಗ್ಬೇಕಾಗಿರೋದು. ಆದ್ದರಿಂದ ಇಲ್ಲಿ ನಮಗೆ ತೋರಿಸೋರೆಲ್ಲ ಮುಕ್ತರಾಗಿರ್ಬೇಕು ಅಂತ ಏನಿಲ್ಲ. ತುಳಸಿದಾಸರಿಗೆ ಅವ್ರ ಹೆಂಡತಿ ನನ್ನ ಮೇಲಿಟ್ಟಿದ್ದ ಪ್ರೀತಿಯ ರಾಮನ ಮೇಲೆ ಇಟ್ಟಿದ್ರೆ ಅಂತ ಒಂದು ಮಾತು ಹೇಳಿದ್ರು. ಅವ್ರ ಹೆಂಡತಿ ಮುಕ್ತರಾಗಿದ್ರ? ಏನೂ ಇಲ್ಲ. ಹಾಗೆ ಮತ್ತೆ ಸಮರ್ಥ ರಾಮದಾಸರು ಮದುವೆ ಮಂಟಪದಲ್ಲಿ ಇದ್ದಾಗ ಅಲ್ಲಿ ಐನವರು ಹೇಳ್ತಾರೆ ಸಾವಧಾನ್ ಅಂತ. ಅರೆ, ನನಗೆ ಹೇಳ್ತಾ ಇದ್ದಾರೆ ಅಂತ ಮದುವೆ ಮಂಟಪ ಬಿಟ್ಟು ವಿರಕ್ತಿ ಬಂದು ಹೋಗ್ಬಿಡ್ತಾರೆ ದೇವ್ರು ನೋಡಿಕೊಂಡು. ಅವ್ರಿಗೆ ಮುಕ್ತರಾಗಿದ್ದಾರ? ಬೇಕಾಗಿಲ್ಲ. ನನಗೆ ಆ ಯೋಗ್ಯತೆ ಇದ್ದರೆ ನನಗೆ ಇಮ್ಮಿಡಿಯೇಟ್ ಆಗಿ ನನಗೆ ಈ ಕಡೆ ಎಳ್ಕೊಂಬಂದ್ಬಿಡುತ್ತೆ ದರ. ಅದಕ್ಕೋಸ್ಕರ ಇವುಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತ. ಆದ್ದರಿಂದ ಶಾಸ್ತ್ರ ಗ್ರಂಥಗಳನ್ನ ಏನೋ ಓದ್ಕೊಂಡ್ಬಿಟ್ಟು ಅಲ್ಲಿ ಅನಾತ್ಮ, ಸತ್ಯ, ಅಸತ್ಯ, ನಿರ್ವಿಕಾರ, ನಿರಂಜನ ಅಂತ ಹೆಸರು ಹೇಳ್ಕೊಂಡು ಜನಗಳಿಗೆ ಮೋಸ ಮಾಡಿಕೊಂಡು ಅಥವಾ ಹೇಳಿಕೊಂಡು ನನಗೇ ಗೊತ್ತಿದೆ, ನಾನು ಪಂಡಿತನು ಅಂದ್ಕೊಳ್ಳೋದ್ರಿಂದ ಏನೂ ಬರೋದಿಲ್ಲ ಇದು. ಮತ್ತು ಈ ಪ್ರೈಮರಿ ಸ್ಕೂಲ್ಗಳಲ್ಲಿ ಹುಡುಗರು ಪ್ರೈಮರಿ ಸ್ಕೂಲ್ಗಳಲ್ಲಿ ಪುಸ್ತಕಗಳಲ್ಲಿ ಓದ್ತಾರೆ. ಏನು ಓದ್ತಾರೆ? ವಿಜ್ಞಾನ ಓದ್ತಾರೆ, ಆಚಾರ್ಯರುಗಳ ಉಪದೇಶ ಓದ್ತಾರೆ. ಓದಿದ ತಕ್ಷಣ ಬರೆದು 100 ಮಾರ್ಕ್ಸ್ ತಗೊಂಡಿದ್ದ ತಕ್ಷಣ ಅವರು ಭೌತಿಕ ಸೈಂಟಿಸ್ಟ್ಗಳಾಗ್ಬಿಡ್ತಾರ? ಅವರು ಮತಾಚಾರ್ಯರು ಆಗ್ಬಿಡ್ತಾರ? ಆಗೋದಿಲ್ಲ. ಹಾಗೆ ಸುಮ್ಮನೆ ಥಿಯರಿಟಿಕಲ್ ನಾಲೆಡ್ಜ್ ಇಟ್ಕೊಂಡು ನನಗೆ ಅದು ಬರುತ್ತೆ ಇದು ಬರುತ್ತೆ ಅಂತ ಪ್ರವಚನ ಮಾಡೋದ್ರಿಂದ ನಾವು ಆಗೋದಿಲ್ಲ. ಸಾಧನೆ ಮಾಡಿ ತತ್ವದಲ್ಲಿ ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಪೂರ್ಣವಾಗಿ ದಕ್ಕಿಸ್ಕೋಬೇಕಾದ್ರೆ ಅದಕ್ಕೆ ತಕ್ಕ ಅಧಿಕಾರಿ ಪಡೆದಿರಬೇಕು. ಯಾವುದು?
ಈಗ ಹೇಳಿದ್ವಲ್ಲ ಇಷ್ಟೊತ್ತು ಅವುಗಳು. ಅರ್ಜುನನ್ ಎಂಥವನು, ದೈವ ಸಂಪತ್ತಿನಾಗಿರ್ತಾನೆ. ಭಗವಂತ ಹೇಳ್ತಾನೆ, ಅರ್ಜುನ ನೀನು ಹೆದರ್ಕೋಬೇಡ, ನೀನು ಸತ್ವಗುಣಿ ಅಂತ ಹೇಳ್ತಾನೆ. ದೈವ ಸಂಪತ್ತಿನಿಂದ ಕೂಡಿದ್ದಾನೆ. ಅವನಿಗೆ ಈಶ್ವರನ ಪ್ರತ್ಯಕ್ಷ ಆಗಿತ್ತು. ಪಾಶುಪತಾಕ್ಷವನ್ನ ಪಡ್ಕೊಂಡಿದ್ದ. ನಾವು ಅಷ್ಟು ಶುದ್ಧವಾಗಿದ್ದೀವ? ನಮ್ಗೆ ಯೋಗ್ಯತೆ ಇದೆಯಾ? ನಮ್ಗೆ ಯಾರ್ದಾದ್ರೂ ರಾಮಂದೋ ಕೃಷ್ಣಂದೋ ದರ್ಶನ ಆಗಿದೆಯಾ? ಈಗ ನಾವೆಲ್ಲಿದ್ದೀವಿ ನೋಡ್ಕೋಬೇಕು. ಅಂಥ ಅರ್ಜುನನಿಗೆ ಅದು ಇಂದ್ರನ ವರದಿಂದ ಹುಟ್ಟಿದವನು, ಮತ್ತೆ ಅವನು ಇಂದ್ರಲೋಕಕ್ಕೆ ಹೋಗಿದ್ದವನು, ಶಿವನ ಪ್ರತ್ಯಕ್ಷ ಮಾಡಿಕೊಂಡು ಪಾಶುಪತಾಕ್ಷ ಪಡೆದವನು. ಅವನಿಗೆ ಜ್ಞಾನದಿಂದ ನಿಲ್ಲಕ, ಅದು ಎಂಥವ್ರು? ಸಾಕ್ಷಾತ್ ಕೃಷ್ಣ ಭಗವಂತ ಹೇಳಿದ್ರೆ ತತ್ವದಲ್ಲಿ ನಿಲ್ಲಕ್ಕಾಗಲಿಲ್ಲ ಅಂದರೆ ಇನ್ನು ಕರ್ಮಯೋಗವನ್ನು ಮಾಡು ಅಂತ ಹೇಳಿದ್ರೆ ಎಷ್ಟೋ ಜನ ಈ ಕರ್ಮಯೋಗ ನಮಗಲ್ಲ ದಡ್ರು ಮಾಡೋದು ಅಂತ ಹೇಳಿ ಬಿಡುವಂಥ ಜನ ಇದ್ದಾರೆ. ಅವ್ರಿಗೆ ಇದ್ರ ವಿಚಾರ ಗೊತ್ತಿಲ್ಲ. ಕರ್ಮಯೋಗ ಅಂದರೆ ಎಷ್ಟು ದೊಡ್ಡದು ಶ್ರೇಷ್ಠವಾದ್ದು ಅನ್ನೋದು ಇದರಿಂದ ತಿಳ್ಕೋಬೇಕು. ಲೆಕ್ಕ ಹಾಕ್ಕೊಳ್ರಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ನಾವು ಎಲ್ಲಿದ್ದೀವಿ ಅಂತ ನೋಡ್ಕೋಬೇಕು. ನಾವು ಕಲಿಯುಗವರಾದ ನಾವು ಹೀನವೀರ್ಯದವರು, ಕರ್ಮವೇ ಮುಂತಾದ ಸಾಧನ ಸಂಪತ್ತಿ ಇಲ್ಲದವರು, ನಮ್ಮಗಳ ಪಾಡೇನು ಅಂತ ಸ್ವಾಮಿಗಳು ಪ್ರಶ್ನೆ ಹಾಕ್ತಾರೆ. ಆತ್ಮಜ್ಞಾನವೆಂಬುದು ಮುಮುಕ್ಷುಗಳಾದವರು ಮುಂದಿಟ್ಟುಕೊಳ್ಳಬೇಕಾದ ಗುರಿ ಎಂದು ಭಾವಿಸಬೇಕೇ ಹೊರತು ಸುಮ್ಮನೆ 2 ಗೀತೆ ಶ್ಲೋಕಗಳು ಹೇಳ್ಕೊಂಡ್ಬಿಟ್ಟು ಪಾರಿಭಾಷಿಕ ಶಬ್ದಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಏನೋ ಸ್ವಲ್ಪ ಹಣ ಸಂಪಾದನೆ ಮಾಡಿ ಹೆಸರು ಹೂವಿನ ಮಾಲೆ ಹಾಕ್ಸ್ಕೊಂಡ್ಬಿಟ್ಟು ಶಾಲ್ಗಿಲ್ ಒದಿಸ್ಕೊಂಡ್ಬಿಡೋದು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆದ್ದರಿಂದ ಇದುವರೆಗೂ ಹೇಳಿರುವ ಜ್ಞಾನವು ಪರೋಕ್ಷವಾಗಿ ಆದರೂ ಒಂದಿಷ್ಟಾದರೂ ನಮಗೆ ತಿಳಿದು ಬಂದರೆ, ಈಗ ನಮಗೆ ಬಂದಿದೆ ಅವಸ್ಥಾತ್ರೆ ವಿಚಾರದಿಂದ ಸಿದ್ಧ ಆ ದೇವರ ಕರುಣಾ ಕಟಾಕ್ಷದಿಂದ ನಮ್ಮೆಲ್ಲರಿಗೂ ನಮ್ಮ ನಿಜವಾದ ಸ್ವರೂಪವನ್ನು ಗುರ್ಸ್ಕೊಳ್ಳೋ ಅಂಥದ್ದು ಕೊಟ್ಟಿದ್ದಾರೆ ಪರಮಾತ್ಮ. ಆ ಒಂದು ಕರುಣೆಯಿಂದ ನಾವು ಅಟ್ಲೀಸ್ಟ್ ಪರೋಕ್ಷವಾಗಿ, ಅಪರೋಕ್ಷ ಆಗದೆ ಇದ್ದರೆ ಹೋಗಲಿ, ಮೋಕ್ಷ ಆಗದೆ ಇದ್ದರೆ ಹೋಗಲಿ, ನಮ್ಗೆ ಅಟ್ಲೀಸ್ಟ್ ಹೌದು ಇವು ಅನಿತ್ಯ, ಇವು ನಿತ್ಯ, ನಾನು ಇದನ್ನೇ ಪ್ರಾಕ್ಟೀಸ್ ಮಾಡಬೇಕು ಅನ್ನೋಷ್ಟು ನಮಗೆ ಕನ್ವಿನ್ಸ್ ಆಗಿದೆ. ಈ ಶರೀರ ನಾನಲ್ಲ, ಒಂದಿನ ಬಿಟ್ಟು ಹೋಗಬೇಕು, ಇವೆಲ್ಲ ಕನ್ವಿನ್ಸ್ ಆಗಿರೋದ್ರಿಂದ ನಾವು ಏನು ಹಿಂದಿನ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಆದ್ದರಿಂದ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಭಗವಂತ ಹೀಗೆ ನಮಗೆ ಈ ಶಕ್ತಿ ಇಂಥವನ್ನು ಕೊಡು, ನನಗೆ ಭಕ್ತಿ, ವೈರಾಗ್ಯ, ಶ್ರದ್ಧೆ, ಈ ಸಾಧನ ಚತುಷ್ಟ ಯೋಗ್ಯತೆ, ಸತ್ವಗುಣ, ಈ ಅಮಾನಿತ್ವಾದಿ ಗುಣಗಳನ್ನ ನನಗೆ ಕೊಟ್ಟು ಜಪ ಮಾಡೋದು ಇಟ್ಕೊಳ್ರಿ. ಜಪನ ಬಿಡಬೇಡಿ. ಪ್ರತಿದಿನ ಎಷ್ಟಾದರೆ ಅಷ್ಟು ಕೂತ್ರೆ, ನಿಂತರೆ, ಎದ್ದರೆ, ಸ್ನಾನ ಮಾಡಿದ್ರೆ, ಅಡುಗೆ ಮಾಡುವಾಗ ನೀವು ಒಂದು ದೇವ್ರನ್ನ ಇಟ್ಕೊಂಡು ಜಪ ಮಾಡ್ತಾ ಬನ್ನಿ. ನಮ್ಗೆ ಈಗ ಕಲಿಯುಗಕ್ಕೆ ಇದು ತುಂಬ ಸುಲಭವಾದ ಸಾಧನೆ. ಇವು ಮಾಡಬೇಕು, ಅದರ ಜೊತೆಗೆ ಇದನ್ನು ಇಟ್ಕೊಳ್ರಿ ಅಂತ ಹೇಳಿ ಓಂ ಶಾಂತಿ ಶಾಂತಿ. ಜೈ ಗುರುದೇವ್.